ಸರಸವಾಣಿ ಒನಕಯ್ಯಾಣಿ ಹರುಷಧಾರಿಣಿ ಸರಸವಾಣಿ ಒನಕಯ್ಯಾಣಿ ಹರುಷಧಾರಿಣಿ ಪೂರಕವೇಣಿ ಕರುಣಿಸವ್ವ ಹೀರರಾಗಿಣಿ ಪೂರಕವೇಣಿ ಕರುಣಿಸವ್ವ ಹೀರರಾಗಿಣಿ ಜಾತರೂಪ ಕುಂಭ ಸುಕುಚ ನೀತಿ ಸುಲಲಿತೆ ಜಾತಿ ಮಲ್ಲಿಕಾದಿ ಕುಸುಮ ಹರಶೋಭಿತೆ ಧರಣಿಗದಿಗ ಕುಂಕುಮಾಪುರ ವರದ ಸಿಂಗನ ಕರುಣ ಭರಿತೆ ಶಾರದಾಂಬೆ ಪುರಿಯ ಅನುದಿನ ಸರಸವಾಣಿ ವನಕಲ್ಯಾಣಿ ಹರುಷಧಾರಿಣಿ. ಅಯ್ಯ ಪಣಿಹಾರ ಸಮಸ್ತ ಗುಣ ವಿಚಾರ ಬೇಡುವೆನು ಕೇಳೋ ಧೀರ. ಕತೆ ಹೇಳ್ಬೇಕು ಓಣಿತೈತಿ, ಒಳಗಿಂದ ಓಣಿತೈತಿ ಹೊರಗೆ ಹೆಂಗ್ ಶುರು ಮಾಡ್ಲಿ, ಎಲ್ಲಿಂದ ಆರಂಭಿಸ್ಲಿ ನಂಗೊಂದು ಗೊತ್ತಾಗ್ತಿಲ್ಲಪ್ಪ. ಯಾವ ಕತೆ ಹೇಳ್ತೀಯೋ? ಹಿಂದಿದ್ದ ಈಗ ಬಂದಿರೋದ ಇಲ್ಲ ಮುಂದೆ ಬರೋದ? ರೇ ಶಿಖಾಮಣಿಯೇ, ಈ ಧರೆಯಲ್ಲಿ ಶ್ರೇಷ್ಠರೆಂದೆನಿಸಿ ಖ್ಯಾತಿ ಹೊಂದಿದ ಎಂದೆಂದಿಗೂ ಇರೋದಪ್ಪ ನಾ ಹೇಳೋ ಕತಿ. ಹೋಗ ಇವನಪ್ಪನ, ಎಂದೆಂದಿಗೂ ಯಾರಿರ್ತಾರೋ ಈ ಜಗತ್ನಾಗೆ ಎಂದಾದ್ರೂ ಒಂದಿನ ಕಂತೆ ಒಪ್ಪಿಸಬೇಕಲ್ವೇನೋ ಯಪ್ಪ. ಹೇಳೋ ಗೆಳೆಯ, ಮಂದಿ ಹುಟ್ತಾರೆ ಸಾಯ್ತಾರೆ, ಆದರೆ ಕೆಲವೇ ಮಂದಿ ಸತ್ತು ಬದುಕ್ತಾರೆ. ಒಳ್ಳೆ ಗ್ರಹಚಾರ ಕಡೆಯ ನಿಂದು. ಏನ್ ಹೇಳ್ತೀಯೋ ತಳಪಡ ಒಂದು ಅರ್ಥ ಆಗ್ತಿಲ್ಲ ನನ್ಗೆ. ಹೆಂಗ ಅರ್ಥ ಆಗುತ್ತೆ ಹೇಳು? ಮಂದ ಮತಿ ಕಡೆಯ ನೀನು, ಹೆಂಗ ಅರ್ಥ ಆಗುತ್ತೆ ಹೇಳು? ತಲೆ ತಿನ್ಬೇಡ ಮಾರಾಯ, ಏನ್ ಹೇಳ್ಬೇಕು ಅಂತಿದ್ಯಾ ಅದನ್ನ ಬೇಗ ಹೇಳಿ ಮುಗ್ಸ. ಅವಸರ ಮಾಡ್ಬೇಡಪ್ಪ, ಆತೃಗಾರನಿಗೆ ಬುದ್ಧಿಮಟ್ಟ ಅಂತಾರೆ. ತಡ್ಕೋತಿ ಯಪ್ಪ
ಆಕೆ ಬದುಕಿಟ್ಟಿದ್ದಿಲ್ಲ. ತಾಳ್ಮೆಗೆ ತವರೂರು, ಹೆಮ್ಮೆಯ ನನ್ನವಳು ಆ ನಮ್ಮವ್ವ. ಒಗಟು ಬಿಡ್ಸೇಳೋ ಮಾರಾಯ, ನೀನೇ ಹೇಳಿದಿ ನಾನು ಮಂದಮತಿ ಅಂತ. ಇಲ್ಲ, ಇನ್ನು ನಿನ್ನ ಸದಲ್ಪಲ್ಲ. ಹೇಳ್ತೀನಿ, ಅಕ್ಷರದವ್ವನ ಅಪರೂಪದ ಕತೆಗೆ ನೀನು, ನಾನು, ನನ್ನಂತವರು ಅಸಂಖ್ಯಾತ ಮಂದಿ ಸಾಕ್ಷಿಯಾಗ್ಬೇಕು. ಯಾರಪ್ಪ ಅದು? ಜಗದ ಕಣ್ಣಾದ ಮಹಾತಾಯಿ. ಅವ್ವ ನೀನು ನಮ್ಮವ್ವ, ಅಕ್ಷರದವ್ವ. ಅವ್ವ ನೀನು ನಮ್ಮವ್ವ, ಅಕ್ಷರದವ್ವ. ನಿನ್ನ ಮರೆತರೆ ಬದುಕು ಉಂಟೇನವ್ವ, ನಿನ್ನ ಮರೆತರೆ ಬದುಕು ಉಂಟೇನವ್ವ. ಆ ಆ ಆ ಹೆಣ್ಣಿನ ಕುಲದ ದಿವಿಗೆಯು ನೀನವ್ವ, ಕತ್ತಲು ತುಂಬಿದೆ ಬೆಳಕಾದೆ ಜಗದವ್ವ. ಹೆಣ್ಣಿನ ಕುಲದ ದಿವಿಗೆಯು ನೀನವ್ವ, ಕತ್ತಲು ತುಂಬಿದೆ ಬೆಳಕಾದೆ ಜಗದವ್ವ. ಆ ಆ ಭರತ ವರ್ಷದ ನಾರಿ ಕುಲಕ್ಕೆ ಕಣ್ಣು ನೀನವ್ವ, ಕಣ್ಣು ನೀನವ್ವ. ದೇಶದ ಮೊದಲ ಶಿಕ್ಷಕಿಯಾಗಿ ಬೆಳಕ ತಂದವ್ವ, ಬೆಳಕ ತಂದವ್ವ. ದೇಶದ ಮೊದಲ ಶಿಕ್ಷಕಿಯಾಗಿ ಬೆಳಕ ತಂದವ್ವ, ಬೆಳಕ ತಂದವ್ವ. ಆ ಆ ಆ ಅಯ್ಯ ಅನಂಗರಂಗ, ಗಮನವಿಟ್ಟು ಕೇಳು. ಸನ್ 1831 ಜನವರಿ 3ನೇ ತಾರೀಕು ಅಪೂರ್ವ ಹೆಣ್ಣು ಶಿಶು ಜನಿಸಿತು. ಎಷ್ಟೋ ಜನ ಹುಟ್ತಾರೆ, ಮತ್ತೆಷ್ಟು ಜನ ಸಾಯ್ತಾರೆ. ಅದ್ರಲ್ಲೇನು ವಿಶೇಷ? ಹುಟ್ಟು ಸಾವನ್ನೆಲ್ಲ ಲೆಕ್ಕ ಇಡೋ ಪ್ರೈಮರಿ ಸ್ಕೂಲ್ ಮಾಸ್ತರೇನಾ ನೀನು? ಏ ಮಾತಾಡೋದ್ ಬಿಡು, ಒಳ್ಳೆ ಗೊಣ್ಣಲ್ ಬಿದ್ದ ನೊಣ ಒದ್ದಾಡ್ದಂಗೆ ಒದ್ದಾಡ್ಬೇಡ. ಚಿಚ್ಚಿ, ಮೊನ್ನೆ ನೋಡ ಏನೇನೋ ಅನ್ಬೇಡ, ಕೋಪ ಬರುತ್ತೆ ನನ್ಗೆ. ಮತ್ತೆ ತಡ್ಕೋಬೇಕಪ್ಪ. ಮಹಾರಾಷ್ಟ್ರದ ಸತಾರಾ ಜಿಲ್ಲೆ ಖಂಡಾಲ ತಾಲೂಕಿನ ನಯಗಾಂವ್ ಅನ್ನೋ ಊರಲ್ಲಿ ನಯಾಗಾಂವ್ ಅನ್ನೋ ಊರಲ್ಲಿ ಗ್ರಾಮದ ಮುಖಂಡ ಖಂಡೋಜಿ ನೇವಸೆ ಪಾಟೀಲ್ ಲಕ್ಷ್ಮೀಬಾಯಿ ದಂಪತಿಗಳ ಜ್ಯೇಷ್ಠ ಪುತ್ರಿಯಾಗಿ ಜನಿಸಿದ ಶಿಶುವೆ ನಮ್ಮ ಕಥಾನಾಯಕಿ. ಹೆಸ್ರಾದ್ರು ಹೇಳು ಯಪ್ಪ. ಹೇಳ್ತೇನಪ್ಪ, ಆ ಶಿಶುವಿಗೆ ಸಾವಿತ್ರಿಬಾಯಿ ಅಂತ ನಾಮಕರಣ ಮಾಡಿದ್ದರು. ತಿಂಗಳುಗಳು ಕಳೆದವು, 4-5 ವರ್ಷ ಬೆಳೆದಳು. ತನ್ನ 8ನೇ ವಯಸ್ಸಿನಲ್ಲಿ ಗೆಳತಿಯರೊಡ
ಕಲ್ಲು ಆಗಸದಿಂದ ಬಂದೆಂಬ ಭ್ರಮೆ ಹುಟ್ಟಿಸಿದಳು. ಬಾ 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 ಭಗವಂತ, ದಿನ ಹಿಂಗೆ ಕಾಸು ಬರ್ತಿದ್ರೆ ನೀನ್ ಸನ್ನಿಧಾನಕ್ಕೆ ಬಂದು ಅರ್ಜೆ ತಿರ್ತೀನಪ್ಪ. ನಾಳೆ ಸಂಕಟ ಆಗ್ತೀನಿ ಅಂತ ಹೇಳ್ತಾರೆ, ಅವ್ರಿಗೂ ಮೋಸ ಮಾಡ್ಬಿಟ್ಟೆ. ಒಳ್ಳೆ ಕಾಸು. ಯಾವಾಗ ಅವ್ನು ಕಲೆ ಹೊಡೆದಿದ್ದು? ನಾವಲ್ಲಪ್ಪ, ಆಕಾಶದಿಂದ ಬಿದ್ದಿರ್ಬೇಕು, ಆ ದೇವರೇ ಹೊರಟಿರ್ಬೇಕು. ಆಕಾಶದಿಂದನಾ? ಹೌದು ಆ ದೇವ್ರ? ಹೌದೌದು. ಇರ್ಬೋದು, ಹೊಡೆದಿರ್ಬೋದು. ಹೆಂಗೂ ನಾನೇ ಪೂಜೆ ಮಾಡ್ಬೇಕಲ್ಲ. ಬಾ, ಒಂದ್ ಕೈ ನೋಡ್ಕೊಂತೀನಿ. ಒಂದೇ ಎರಡೇ ಮಂದಿಗೆ ತೊಂದರೆ ಕೊಡುವ ಜನರಿಗೆ ಇವಳು ಹೆದರಿಸಿ ಭಯ ಹುಟ್ಟಿಸಿ 10 ಬಸ್ಸಿನಲ್ಲಿಡಲು ಆರಂಭಿಸಿದಳು. ಯಪ್ಪ, ಊರ ಜನಕ್ಕೆ ಉಪಕಾರ ಮಾಡಲು ಪ್ರೇರಣೆಯಾದ ನಮ್ಮ ಸಾವಿತ್ರಿಬಾಯಿ ಕಥೆನ ಬೇಗ ಹೇಳಿ ಪುಣ್ಯ ಕಟ್ಕೊಳ್ಳೋ ಮಾರಾಯ. ಕಥೆ ವೇಗವಾಗಿ ಸಾಗ್ಲಿ, ನಿಧಾನ ಮಾಡಿ ಸತಾಯಿಸ್ಬೇಡ. ಅಪ್ಪ ಖಂಡೋಜಿ ಅವ್ವ ಲಕ್ಷ್ಮೀಬಾಯಿಗೆ ಮಗಳ ಈ ಚಟುವಟಿಕೆಗಳು ಗಾಬರಿ ಮೂಡಿಸಿದ್ದವು. ಪರಿಣಾಮ ನೋಡ, ನಮ್ಮ ಕಥಾನಾಯಕಿ ಮದುವೆ ಸಿದ್ಧತೆಗಳು ನಡೀತಾ ಇದ್ದಾವೆ. ಆಕೆ ಅಪ್ಪ ಅಮ್ಮ ಎಷ್ಟು ಸಂತೋಷವಾಗಿದ್ದಾರೆ. ಇನ್ನು ನಾವಿಲ್ಲಿರೋದು ಬೇಡ, ನಡಿ ಬಳಿಯೇ ಶಾಬಾಷ್. ಲೇ ಸಾವಿತ್ರಿ, 8 ವರ್ಷ ಆಯ್ತು, ಇವಳ ಆಟ ದೊಡ್ಡ ಜಾಸ್ತಿ ಆಯ್ತು. 3 ಜನರ ಮುಂದೆ ಓಡಾಡಕ್ಕಾಗ್ತಿಲ್ಲ. ಮದ್ವೆ ಮಾಡಿ ಕಳಿಸ್ಬಾರ್ದಾ? ನಾನು ಸುಮ್ಮನೆ ಇದ್ದೀನಿ ಅಂತ ಅನ್ಕೊಂಡಿದ್ಯಾ? ಸುಗುಣಾಬಾಯಿ ಹೇಳಿದ್ದಾಳೆ, ಅವಳ ಅಣ್ಣನ ಮಗ ಜ್ಯೋತಿ ಇದ್ದಾನಲ್ಲ, ಅವನ ಜೊತೆ ಮಾತಾಡಿ ಅವರಪ್ಪ ಗೋವಿಂದರಾಯರನ್ನ ಒಪ್ಸಿ ಇವತ್ತೇ ಹೆಣ್ಣು ನೋಡೋ ಶಾಸ್ತ್ರ ಮುಗಿಸೋಣ, ಕರ್ಕೊಂಡ್ ಬರ್ತೀನಿ ಅಂದಿದ್ದಾಳೆ. ಓ, ಜ್ಯೋತಿ ಮಾಮಾವಶಿ ಸುಗುಣಾಬಾಯಿ ಏನು? ಹೌದು. ಒಳ್ಳೆದಾಯ್ತು. ನೀವ್ ಹೇಳೋದಾರ ಬೇಡ್ವೆ? ಹೇಳೋದೇನಿದೆ? ಈ ವಿಚಾರ ಏನಾದ್ರು ತಿಳಿದ್ರೆ ನಿನ್ನ ಮಗಳು ಈ ಮನೆಯಿಂದ ಓಡೋದೆ ಅಂತ ಏನು ಹೇಳಿಲ್ಲ. ಜ್ಯೋತಿ ಬಾಗಿನಿ ಆಗಿದ್ದಾರೆ. ಚಿಕ್ಕ ವಯಸ್ಸಲ್ಲೇ ತಾಯಿ ಕಳ್ಕೊಂಡ ಅವನಿಗೆ ಸುಗುಣಾಮಾವಶಿಗೆ ತಾಯಿಯಾಗಿ ನೋಡ್ಕೊಂಡಿದ್ದಾರೆ. ಅವಳೇ ವಿಚಾರ ನಿರ್ಧಾರ ತಗೊಂಡಿದ್ದಾರೆ. ಹಾಗಾದ್ರೆ ಯಾವಾಗ ಬರ್ತಾರಂತೆ ಗಂಡಿನ ಕಡೆಯವರು? ಇನ್ನೇನ್ ಬರೋರಿದ್ದಾರೆ, ಸುಗುಣಾಬಾಯಿ ಮನೆಯಲ್ಲಿದ್ದಾರೆ. ಓ, ಅವರೇ ಬಂದ್ರು ನೋಡಿ. ಬನ್ನಿ ನಮಸ್ಕಾರ. ಈಗಷ್ಟು ಎಲ್ರು ಕ್ಷೇಮವಾಗಿದ್ದೀರಲ್ಲ? ನಾವು ಆರಾಮಿದ್ದೀವಿ, ನೀವು? ಆರಾಮಿದ್ದೀವಿ. ನಿನ್ನೆ ಪುಣೆಯಿಂದ ಬಂದು ಇವರಿಬ್ರು ನಮ್ಮ ಮನೇಲೆ ಉಳ್ಕೊಂಡಿದ್ರು. ನಿಂತೆ ಮಾತಾಡದ? ಬನ್ನಿ ಕೂತ್ಕೊಳ್ಳಿ. ಬನ್ನಿ ನೀರ್ ತಂದ್ಕೊಡ್ಲಾ ಕುಡಿಲಿಕ್ಕೆ? ಹೇಳೋದೇನಿದೆ, ಹೋಗು ಸುಗು, ಹೋಗೋಣ ಕೂಗು. ನೀವು ಸಾವಿತ್ರಿ, ಬಾರಮ್ಮ ಬಾರೆ ಸಿರಿಗೌರಿ ಬಾರೆ, ಬಾರಮ್ಮ ಬಾರೆ ಸಿರಿಗೌರಿ ಬಾರೆ, ಬಾರಮ್ಮ ಬಾರೆ ಮೊಗವನ್ನು ತೋರೆ, ಬಾರಮ್ಮ ಬಾರೆ ಮೊಗವನ್ನು ತೋರೆ, ಬಾರಮ್ಮ ಬಾರೆ ಸಿರಿಗೌರಿ ಬಾರೆ, ಬಾರಮ್ಮ ಬಾರೆ ಸಿರಿಗೌರಿ ಬಾರೆ. ಸರಿಯಾಗಿ ನೋಡ್ಕೊಳಪ್ಪ ಜ್ಯೋತಿಬಾ. ಸುಮ್ನೆ ರೀ ಮಾವಶಿ. ಮಾಮ ಮಾತಾಡಿ, ನೀವೇ ಈಗ ಸುಮ್ನೆ ಕೂತ್ರೆ ಹೇಗೆ? ನೀನ್ ನೋಡಿರೋ ವರ ಅಂದ್ಮೇಲೆ ನಾನೇನಮ್ಮ ಮಾತಾಡೋದೈತೆ? ಅದು ಅಲ್ಲದೆ ಗೋವಿಂದರಾಯರು ನಮ್ಮ ದೂರದ ಸಂಬಂಧಿಕರಲ್ವೇ? ಹೌದೌದು, ಹುಡುಗ ಹುಡುಗಿ ಒಪ್ಪಿದಾಯ್ತಲ್ಲ, ಇನ್ನೇನಿದೆ ನಮ್ದು? ನಿಮಗೆಲ್ಲ ಒಪ್ಪಿಗೆ ಆದ್ರೆ ನನಗೂ ಒಪ್ಪಿಗೆನೆ. ಆದ್ರೆ ಹೇಳಿ, ಅನುಮಾನ ಯಾಕೆ? ಅದೇ ಯಾಜ್ ವಧು ದಕ್ಷಿಣೆ ಎಷ್ಟು ಕೊಡ್ತೀರಾ? ನಮ್ಮ ಶಕ್ತಿಯಾನುಸಾರ ಕೊಡೋಣ. ಎಷ್ಟು ಅಂತ ಬಾಯಿ ಬಿಟ್ಟು ಹೇಳಿದ್ರೆ ಒಳ್ಳೇದು. ಸರಿ, 50 ರೂಪಾಯಿ ಕೊಡ್ತೀವಿ. 50 ರೂಪಾಯಿ? 50 ರೂಪಾಯಿಗಳಲ್ಲಿ ಮದುವೆ ಖರ್ಚು ನಿಭಾಯಿಸಬಹುದು, ಆದರೆ ಅದು ಸಾಲದು. ಇಲ್ಲಿ ನೋಡಿ, 50 ರೂಪಾಯಿ ಸಾಲ ಅಲ್ಲ, 100 ರೂಪಾಯಿ ಮಾಡ್ಕೊಳ್ಳಿ. ದೊಡ್ಡ ದೊಡ್ಡ ಜಮೀನ್ದಾರ್ಗೂ ಅದು ಸಾಧ್ಯವಾಗಲ್ಲ ಬಿಡಿ. ಅಷ್ಟು ಕೇಳಬಾರ್ದು ನೀವು. ಹುಡುಗ ಕಲ್ತಿದ್ದಾನೆ, ನಿಮ್ಮ ಹುಡುಗಿ ಹಳ್ಳಿಯಿಂದ ಪಟ್ಟಣಕ್ಕೆ ಸೇರ್ತಿದ್ದಾಳೆ. ಈ ವಿಷಯ ಮರಿಬೇಡಿ. ಅದೆಲ್ಲ ನನಗೆ ತಿಳಿದಿದೆ, ಆದ್ರೂ ದ್ಯಾಜ್ 100 ರೂಪಾಯಿ ಬೇಕೇ ಬೇಕು. ನೋಡಿ, ನಾನು ಹೇಳೋದು ಸ್ವಲ್ಪ ಅಲ್ಲ, ಕೇಳಿ. ಸ್ವಲ್ಪ ಅರ್ಥ ದಯವಿಟ್ಟು ಆಘಾತವಾಗಿರಿ. ನಾನು ಈ ಕಾಲದವನು,
ತ್ಯಾಜ್ ಅಂತಹ ಆಚರಣೆಗಳ ಬಗೆಗೆ ನನಗೆ ನಂಬಿಕೆ ಇಲ್ಲ. ಅಷ್ಟೇ ಅಲ್ಲ, ನಾನು ಅದನ್ನ ವಿರೋಧಿಸುವೆ. ಜ್ಯೋತಿಬಾ, ಇದು ಧರ್ಮದ ಪ್ರಶ್ನೆ. ತ್ಯಾಜ್ ಕೊಡದೆ ಹೇಗೆ ಹೆಣ್ಣನ್ನು ಕರೆದುಕೊಂಡು ಹೋಗುವಿರಿ? ನಾನು ಧರ್ಮಕ್ಕೆ ಸಂಬಂಧಿಸಿದ ಅನೇಕ ಪುಸ್ತಕಗಳನ್ನು ಓದಿದ್ದೇನೆ. ಯಾವ ಪುಸ್ತಕದಲ್ಲೂ ತ್ಯಾಜ್ ಬಗ್ಗೆ ಬರೆದಿಲ್ಲ. ಹೆಣ್ಣು ಅಂದ್ರೆ ದನ, ಕುರಿ, ಕೋಳಿ ತರನ ಹಣ ಕೊಟ್ಟು ಕೊಂಡುಕೊಳ್ಳಲು ಅವಳು ವಸ್ತುವಲ್ಲ. ತಾಯಿಯಂತೆ ಪೂಜಿಸುವ ಹೆಣ್ಣನ್ನು ಮಾರಾಟದ ವಸ್ತುವಾಗಿ ನೋಡಲು ನಿಮಗೆ ಮನಸ್ಸಾದರೂ ಹೇಗೆ ಬರುತ್ತದೆ? ಇಂತಹ ಸಂಪ್ರದಾಯಗಳನ್ನು ನಾನು ಒಪ್ಪುವುದಿಲ್ಲ. ಇಲ್ಲೋಡಿ, ನನ್ ಮಾತು ಕೇಳಿ, ನಿಮ್ ಸಮಸ್ಯೆ ಪರಿಹಾರವಾಗುತ್ತೆ. ಯಾಜ್ ತಗೊಳ್ಳೋದು ಜ್ಯೋತಿಬಾಗೆ ಇಷ್ಟವಿಲ್ಲ. ಮೌಢ್ಯದ ಅನೇಕ ವಿಚಾರಗಳನ್ನು ಆತ ಧಿಕ್ಕರಿಸಿದ್ದಾನೆ. ಕಂಡೋಜಿಗೆ ರೂಢಿ ರಿವಾಜುಗಳು ಮುಖ್ಯ. ಕಂಡೋಜಿ ಮದುವೆಗೆ ಮಾಡಬೇಕೆಂದಿರುವ ಖರ್ಚನ್ನು ನನ್ನ ಕಾಕ ಗೋವಿಂದ ನಿರ್ವಹಿಸಲಿ. ಅದನ್ನೇ ಕಂಡೋಜಿ ತ್ಯಾಜ್ ಎಂದುಕೊಳ್ಳಲಿ. ಇದರಿಂದ ಯಾರ ಪ್ರತಿಷ್ಠೆಗೂ ಧಕ್ಕೆ ಬರೋದಿಲ್ಲ. ಹಾ, ಇದು ಸರಿಯಾಗಿದೆ. ಈ ಮಾತು ನನಗೆ ಒಪ್ಪಿಗೆ ಆಗಿದೆ ಮಾವಶಿ. ಈ ಮಾತು ಸರಿ ಇದೆ. ಈ ಮಾತು ನನಗೂ ಒಪ್ಪಿಗೆ ಇದೆ. ಹಾಗಾದ್ರೆ ಯಾವಾಗ ಇಟ್ಕೋಣ ಮದುವೆ? ಈಗಂದ್ರೆ ಈಗ, ನಾಳೆ ಅಂದ್ರೆ ನಾಳೆ. ನಾವು ಮದುವೆಗೆ ಸಿದ್ಧವಾಗೇ ಬಂದಿದ್ದೇವೆ. ವಾರದೊಳಗೆ ಸಾವಿತ್ರಿಬಾಯಿ ಜ್ಯೋತಿಬಾರ ಮದುವೆ ಮುಗೀತು. ನಯಾಗಾವನ ಸಾವಿತ್ರಿಬಾಯಿ ಖಂಡೋಜಿ ಪಾಟೀಲ ಪುಣೆಯ ಸಾವಿತ್ರಿಬಾಯಿ ಜ್ಯೋತಿಬಾ ಫುಲೆ ಆದಳು. ಅಕ್ಷರದವ ಸಾವಿತ್ರಿಬಾಯಿ ಫುಲೆ ವಿಚಾರ ಏನೋ ಇದೆಲ್ಲ. ಹೌದಪ್ಪ, ಹೌದು. ನಮ್ಮ ಸಾವಿತ್ರಿಬಾಯಿ ಫುಲೆನೆ ಈ ಕಥೆಯ ನಾಯಕಿ. ಬಡಿರೇ ಶಾಬಾಷ್! ನಿರ್ವಿಘ್ನವಾಗಿ ಮದುವೆ ಮುಗೀತು. ಸೊಸೆಯನ್ನು ಮನೆ ತುಂಬಿಸಿಕೊಳ್ಳಲು ಗೋವಿಂದರಾವ್ ವಿಜೃಂಭಣೆಯ ಮೆರವಣಿಗೆ ವ್ಯವಸ್ಥೆ ಮಾಡಿದ್ದ. ಆ ಮೆರವಣಿಗೆ ವೈಭವ ಸ್ವಲ್ಪ ವಿವರಿಸ ಗೆಳೆಯ. ವಿವರ್ತಿನೋ, ನಯಾಗಾವನ ಬೀದಿ ಸಿಂಗಾರಗೊಂಡಿತ್ತು. ನಗಾರಿ, ನೌಪತ್ತು, ನಾದಸ್ವರ, ನಂದಾದೀಪ, ಪೂರ್ಣ ಕುಂಭಕಲ ಸ್ವತ್ತ ನಾರಿಮಣಿಯರು. ನೋಡೋಕೆ ಎರಡು ಕಣ್ಣು ಸಾಲದು. ಅದ್ಭುತ ಮೆರವಣಿಗೆ. ಕಲಾ ಪ್ರಕಾರಗಳೇನಾದ್ರೂ ಇದ್ವೋ? ಇತ್ತು ಗೆಳೆಯ. ನೀನು ಅದನ್ನ ನೋಡಿ ಕಣ್ತುಂಬಿಸ್ಕೋ. ನಿನ್ನ ನವವಧುವರರ ಬೀದಿ ಮೆರವಣಿಗೆ ನಡೆಯೋ. ನಯಾಗಾವನ ಮುಖ್ಯ ಬೀದಿಗೆ ಕರ್ಕೊಂಡು ಹೋಗ್ತೀನಿ, ನಡಿ. ಶಹಬ್ಬಾಸ್! ಹಲೋ ಗಂಟೆ ಹೆಣ್ಣು ಜೋಡಿ ಬರ್ತದೆ. ಮೆರವಣಿಗೆ ಶುರುವಾಗಲಿ. ಸರಸರ ಹೊರಟಿದೆ ಮೆರವಣಿಗೆಯದು, ಕಾಣಲು ಕಂಗಳು ಎರಡು ಸಾರವು. ಸರಸರ ಹೊರಟಿದೆ ಮೆರವಣಿಗೆಯದು, ಕಾಣಲು ಕಂಗಳು ಎರಡು ಸಾರವು. ವಿಧ ವಿಧ ಜನಪದ ಕಲೆಗಳ ಮೇಳವು, ಬಗೆ ಬಗೆ ಬಣ್ಣದ ಗಮನಗಳಿದ್ದವು. ಕುಣಿತ ನಗಿತ ಜಿಗಿತ ಮೆರೆತ, ಕುಣಿತ ಜಿಗಿತ ನಗಿತ ಮೆರೆತ ಮೇಳೈಸಿಹವು. ನಡುವಲಿ ನಲಿಯುವ ನವದಂಪತಿಗಳು, ಹೊರಟಿದೆ ಮೋಹಕ ಮೆರವಣಿಗೆಯದು. ದೇವಲೋಕವೇ ಅರಗಿದವಲ್ಲೋ, ದೇವಲೋಕವೇ ಅರಗಿದವಲ್ಲೋ, ದೇವಲೋಕವೇ ಅರಗಿದವಲ್ಲೋ. ಯಾಕೆ? ಏನಾಯ್ತು? ಹೀಗೆ ಹಬ್ಬದಂತೆ ಕಾಣುತ್ತಿದ್ದ ನವದಂಪತಿಗಳ ಅಪರೂಪದ ಮೆರವಣಿಗೆ ಇದ್ದಕ್ಕಿದ್ದಂತೆ ನಿಲ್ಲುತ್ತದೆ. ನುಡಿಯುವ ವಾದ್ಯಗಳ ಗಂಟಲು ಹಿಚುಕಿ, ನಡೆಯುವ ಕಾಲುಗಳು ಸ್ತಬ್ಧವಾದ ಸಣ್ಣ ಗೊಂದಲ. ಯಾರಾದ್ರೂ ಹೇಳಿ ಏನಾಯ್ತು ಅಂತ. ಕಪ್ಪು ಬೇಕೊಂದು ಅಡ್ಡ ಬಂದು ಅಪಶಕುನವಾಗಿದೆ. ಅಯ್ಯೋ, ಏನಪ್ಪ ಇದು ಗ್ರಹಚಾರ? ಮದುಮಗಳು ಮನೆ ತುಂಬುವ ಮೊದಲೇ ಇಂಥ ಗ್ರಹಚಾರ. ನಾನು ತ್ಯಾಜ್ ಕೊಡುವುದಿಲ್ಲ ಎಂದಿದ್ದಕ್ಕೆ ಹೀಗಾಗಿರಬಹುದೇ? ಅಥವಾ ಸಾವಿತ್ರಿಯ ಕಾಲ್ಗುಣವೇ ಸರಿ ಇಲ್ಲವೇ? ಮೆರವಣಿಗೆ ಏಕೆ ನಿಲ್ಲಿಸಿದ್ರಿ? ಅಯ್ಯೋ, ಕಪ್ಪನೆ ಕರಿಬೇಕು. ಮೆರವಣಿಗೆ ಅಡ್ಡ ಬಂದು ವಿಘ್ನ ಹೊಡಿದೆ ಕಣಪ್ಪ. ಅದು ಬೆಕ್ಕಷ್ಟೇ ಅಲ್ಲ, ಕಪ್ಪನೆ ಕರಿಬೇಕು. ಅಪಶಕುನ, ದೊಡ್ಡ ಅಪಶಕುನ. ಜ್ಯೋತಿಬಾ, ನಾವು ಆತಂಕದಿಂದ ವಿಚಾರ ಮಾಡುತ್ತಿದ್ದೆ
ಸಾವಿತ್ರಿ ನಡೆದ ನೋಡೋಣ. ಜ್ಯೋತಿಬಾ, ಇನ್ನು ಇಂಥ ಸಾವಿರಾರು ಮೂಢನಂಬಿಕೆಗಳನ್ನು ನಾವು ತುಳಿದು ಮುನ್ನಡೆಯಬೇಕಾಗಿದೆ. ಬಾ ಜ್ಯೋತಿಬಾ, ಜ್ಯೋತಿಬಾ ನಿಂತ್ಕೋ. ಜ್ಯೋತಿಬಾ ಕಾಕ, ಮಾಮ, ಹೇಗೆ ಹೇಗೆ ಸುಮ್ಮನೆ ನಿಂತಿರುವಿರಿ? ಮೆರವಣಿಗೆ ಮುಂದೆ ಹೋದ ಕರಿಬೇಕು ವಾಪಸ್ ಆಗುವುದನ್ನು ಕಾಯುತ್ತಿರುವಿರಾ? ನಡೆಯಿರಿ, ಜ್ಯೋತಿಬ ದಾರಿ ತೋರಿಸಿದ್ದಾನೆ. ಇದು ಕೊಡ ತಮ್ಮಯ್ಯ ಸಾವಿತ್ರಿಬಾಯಿ ಜ್ಯೋತಿಬರ ದಂಪತಿಗಳ ದಿಟ್ಟ ನಿಲುವು. ಮುಂದಿನ ಕಥೆ ಹೇಳಪ್ಪ. ಹೇಳೋದು ಬಹಳ ಆಯ್ತು ಗೆಳೆಯ. ಜ್ಯೋತಿಬನ ಮನೆಯಲ್ಲಿ ಹಿರಿಯ ಹೆಂಗಸರು ಇಲ್ಲದ ಕಾರಣ ಮಾವಸಿ ಸುಗುಣಾಬಾಯಿ ಸಾವಿತ್ರಿಯನ್ನು ಮನೆ ತುಂಬಿಸಿಕೊಂಡಳು. ಹೌದೇನು? ಜ್ಯೋತಿಬಾ ಹಿನ್ನೆಲೆ ಮತ್ತೆ ಹೇಳಪ್ಪ. ಪರವಾಗಿಲ್ಲಪ್ಪ, ನಿನಗೂ ಆಗಾಗ ಚಿಗುರುತ್ತೆ ಬುದ್ಧಿ. ಹುಲೆಯವರದು ದೊಡ್ಡ ಮನೆ. ಗೋವಿಂದರಾವ್ ಹೂವಿನ ವ್ಯಾಪಾರದಲ್ಲಿ ಸಾಕಷ್ಟು ಹಣ ಗಳಿಸಿದ್ದ. ತನ್ನೂರಿನ ಇತರರ ತೋಟಗಳನ್ನು ಖರೀದಿಸಿ ಹೂ ಬೆಳೆಸಿ ರಫ್ತು ಮಾಡುತ್ತಿದ್ದ. ಪುಣೆಯಂತಹ ದೊಡ್ಡ ಶಹರವನ್ನು ಸಾವಿತ್ರಿಬಾಯಿ ಮೊದಲ ಬಾರಿ ನೋಡುತ್ತಿದ್ದಳು. ಮನೆಯಲ್ಲಿ ಆಡು ಕಾಡು ನಯಗಾವನ ಸಹಜ ಮುಗ್ಧತೆಗೂ ಪುಣೆಯ ಸಾಂಸ್ಕೃತಿಕ ಚೆಹರೆಗೂ ಅಜಗಜಾಂತರ. ಗೋವಿಂದರಾವ್ ದೂರದಿಂದಲೇ ಎಸವ ಕೂಲಿ ಕಾಸನ್ನು ಆದುಕೊಳ್ಳುತ್ತಿದ್ದ ಆಳು ಮಕ್ಕಳನ್ನು ಕಂಡು ಹಾಗೇಕೆ ಮಾಮ ಬಿಸಾಡುವ ಕಾಸನ್ನು ದೂರ ನಿಂತು ತೆಗೆದುಕೊಳ್ತಾರೆ? ನನಗೂ ಗೊತ್ತಿಲ್ಲ. ಇವರು ಹೋದ ಜನ್ಮದಲ್ಲಿ ಪಾಪ ಮಾಡಿದ್ದರಿಂದ ಈ ಜನ್ಮದಲ್ಲಿ ಹೊಲೆಯರನ್ನಾಗಿಸಿ ದೇವರು ಶಿಕ್ಷೆ ನೀಡಿರುವುದಂತೆ. ಹೇಳಿದವರು ಯಾರು ಮಾವಶಿ? ಶಾಸ್ತ್ರಿಗಳು ಹಾಗಂತ ಕಟ್ಟಳೆ ಮಾಡಿದ್ದಾರೆ. ಇವರನ್ನು ಮುಟ್ಟಿದರೆ ಇವರ ಪಾಪ ನಮಗೂ ತಟ್ಟದ್ದಂತೆ. ನಮ್ಮ ಊರಿನಲ್ಲೂ ಹೀಗೆ ನಡೆಯುತ್ತದೆ. ಊರು ಹಳ್ಳಿಯಾದರೇನು ಶಹರವಾದರೇನು ಎಲ್ಲ ಕಡೆಗೂ ಈ ಶಾಸ್ತ್ರಿಗಳ ಮಾತೆ ನಡೆಯುವುದು. ಸಾವಿತ್ರಿ, ಕನ್ನಡದ ಕಣ್ಮಣಿಯು ಮಹಾರಾಷ್ಟ್ರದಳು, ಕನ್ನಡದ ಕಣ್ಮಣಿಯು ಮಹಾರಾಷ್ಟ್ರದಳು. ಗಂಡನ ಮನೆಯೊಳಗೆ ಬೆಳಕಾಗಿ ಬದುಕಿದಳು, ಗಂಡನ ಮನೆಯೊಳಗೆ ಬೆಳಕಾಗಿ ಬದುಕಿದಳು. ಹಳ್ಳಿಯಲ್ಲಿ ಬೆಳೆದವಳು ಮಹಾನಗರ ಸೇರಿದಳು, ಹಳ್ಳಿಯಲ್ಲಿ ಬೆಳೆದವಳು ಮಹಾನಗರ ಸೇರಿದಳು. ರೀತಿ ರಿವಾಜುಗಳ ತೇಜದಳು ಬೆಳಗಿದಳು, ರೀತಿ ರಿವಾಜುಗಳ ತೇಜದಳು ಬೆಳಗಿದಳು, ರೀತಿ ರಿವಾಜುಗಳ ತೇಜದಳು ಬೆಳಗಿದಳು. ಕನ್ನಡದ ಕಣ್ಮಣಿಯು ಮಹಾರಾಷ್ಟ್ರದಳು, ಗಂಡನ ಮನೆಯೊಳಗೆ ಬೆಳಕಾಗಿ ಬದುಕಿದಳು, ಬೆಳಕಾಗಿ ಬದುಕಿದಳು, ಬೆಳಕಾಗಿ ಬದುಕಿದಳು. ನಮ್ಮ ಸಾವಿತ್ರಿಬಾಯಿ ಕನ್ನಡದ ಕಣ್ಮಣಿ. ಹೊಸ ಜಾಗ, ದೊಡ್ಡ ಶಹರ, ತನ್ನ ಗಂಡನ ಮನೆಯಲ್ಲಿ ಎಲ್ಲವನ್ನೂ
ಇಲ್ಲ. ಮಾವಶಿ ಸುಗುಣಾಬಾಯಿ ಅಕ್ಕರೆ ಮಾವನ ಕಕುಲಾತಿ ಜ್ಯೋತಿಬಾರ ಅನುರಾಗದೊಳಗೆ ಆನಂದವಾಗಿ ಬಾಳುತ್ತಿದ್ದಾಳೆ. ಅಯ್ಯ ಎಲ್ಲ ತಿಳಿದು ಒಂದ್ ವಿಷಯ ಕೇಳಿದ್ದೆ, ಅದು ವಿಸ್ತರಿಸಿ ಪುಣ್ಯ ಕಟ್ಕೊಳ್ಳುವ ಮಾರಾಯ. ಯಾವ ವಿಷಯ ಅಂತ ಸ್ವಲ್ಪ ಸುಳಿವು ಕೊಡಪ್ಪ. ಅದು ಮೇಲು ಜಾತಿಯ ಪಂಥನ ಮದುವೆಯ ಮೆರವಣಿಗೆ ಸಂದರ್ಭ. ಓ ಅದ ಬಳಿರೇ ಶಹಬ್ಬಾಸ್ ಕೇಳುವಂತವನ ಕೈ ಕಡೆಯ ಶಾಲಾ ಸಹಪಾಠಿ ಸದಾಶಿವನ ಮದುವೆ ಮೆರವಣಿಗೆ ನಡೆದ ಕಥೆಯ ಓರಗೆಯ ಸದಾಶಿವನ ಮದುವೆ ನಿಶ್ಚಯವಾದಾಗ ಎಲ್ಲರೂ ಮದುವೆಗೆ ಬರಲೇಬೇಕೆಂದು ಒತ್ತಾಯ ಪೂರ್ವಕವಾಗಿ ಕರೆದ. ಹಾಗೆ ಕರೆಸಿಕೊಂಡವರಲ್ಲಿ ಜ್ಯೋತಿಬಾ ಕೂಡ ಒಬ್ಬ. ಸ್ನೇಹಕ್ಕೆ ಕಟ್ಟು ಬಿದ್ದು ಅವನೂ ಮದುವೆಗೆ ಹೋದ. ಎಲ್ಲ ಶಾಸ್ತ್ರಗಳು ಸಾಂಗೋಪಾಂಗವಾಗಿ ನೆರವೇರಿದ್ದವು. ದೇವರ ದರ್ಶನಕ್ಕೆಂದು ದೇಗುಲದ ಕಡೆಗೆ ಮೆರವಣಿಗೆ ಹೊರಟಿದೆ. ಓಲಗ, ಕುಣಿತ, ಕಲಸ, ಮೆರೆತಗಳು ಮುಂದೆ ಸಾಗುತ್ತಿವೆ. ಹಿಂದೆ ಮದುಮಗನ ಪಕ್ಕದಲ್ಲಿ ಸಹಪಾಠಿಗಳೆಲ್ಲ ಮೆರವಣಿಗೆ ಚಂದ ಸವಿಯುತ್ತಾ ಮೈ ಮರೆತು ಪುಣೆಯ ಮಾರ್ಗದಲ್ಲಿ ನಡೆಯುತ್ತಿದ್ದಾರೆ. ಅದೇ ಗುಂಪಿನಲ್ಲಿದ್ದ ಹೂವಾಡಿಗ ಶೂದ್ರ ಪ್ರತಿಭೆ ಮೇಲೆ ಎದುರು ಬರುತ್ತಿದ್ದ ವಿಪ್ಲವ ದೃಶ್ಯವೊಂದು ಬಿತ್ತು. ಮುಂದೇನಾಯ್ತು ಹೇಳಪ್ಪ. ಹೇಳೋದು ಬೇಡ. ಈ ದೃಶ್ಯ ಕಂಡ ಸದಾಶಿವನ ಅಪ್ಪ ಗಂಗಾಧರ ಪಂತನ ಮೇಲೆ ಹರಿಯಾಯುತ್ತಿದ್ದಾರೆ. ನಡಿ, ಈ ದೃಶ್ಯಕ್ಕೆ ನಾವು ಸಾಕ್ಷಿಯಾಗೋಣ. ಬಳಿರೇ ಶಹಬ್ಬಾಸ್. ಅಂತೂ ಒಳ್ಳೆ ಭೋಜನ ಆಯ್ತಲ್ವೇನ್ರಿ? ಹೌದು, ಒಳ್ಳೆ ಭೋಜನ. ಅದು ಸದಾಶಿವ ಪಂಥನ ಪಕ್ಕ ಅವನನ್ನು ತಾಗಿಸಿಕೊಂಡು ಹೊರಟವನು ಗೋವಿಂದನ ಮಗ ಜ್ಯೋತಿಬಾಲವೇ? ಹೌದಲ್ಲ? ಒಲ್ಲಿ ಅವನ ಮಟ್ಟ ಹಾಕ್ಲೇಬೇಕು. ಬಿಡಬಾರ್ದು ಅವನನ್ನು. ಒಲ್ಲಿ. ಗಂಗಾಧರ ಪಂಥ, ಇಲ್ಲಿ ಏನು ನಡೆಯುತ್ತಿದೆ? ಧರ್ಮವನ್ನು ಹಾಳು ಮಾಡಲು ನೀನು ದೇಣಿಗೆ ನೀಡುತ್ತಿರುವೆಯಾ? ಏನಾಗಿದೆ? ಏನಾಗಿದೆಯಾ? ಮೆರವಣಿಗೆಯಲ್ಲಿ ವರನ ಆಜುಬಾಜು ನಡೆಯುತ್ತಿರುವವರು ಯಾರು? ಅವನು ಸದಾಶಿವನ ಶಾಲಾ ಸಹಪಾಠಿ ಜ್ಯೋತಿಬಾ. ಅವನ ಶೂದ್ರ. ವಿಪ್ರರ ಮದುವೆಯಲ್ಲಿ ಅವನಿಗೇನು ಕೆಲಸ? ಅವನು ಸದಾಶಿವನ ಗೆಳೆಯ, ಮದುವೆಗೆ ಬಂದಿದ್ದಾನೆ. ಮದುವೆಗೆ ಬಂದು ಸಾಯ್ಲಿ. ಆದ್ರೆ ಮೆರವಣಿಗೆಯಲ್ಲಿ ವರನ ಸರಿಸಮ ಮೈತಾಗಿಸುತ್ತ ನಡೆಯುತ್ತಿದ್ದಾನೆ. ವಿಪ್ರರ ಮೋಡಿಯ ಗತಿಯೇನು? ನಿಮ್ಮಂತವರು ಧರ್ಮದ ಆಚರಣೆ ಬಿಡುತ್ತಿರುವುದರಿಂದಲೇ ಪುಣೆಯ ಗಾದಿಂದ ಪೇಷಗಳು ಪದಚ್ಯುತರಾಗಿದ್ದು. ಶೂದ್ರ ಮುಂಡೆದೆ. ಹೀಗೆ ಬ್ರಾಹ್ಮಣರ ಮದುವೆಯಲ್ಲಿ ಬರಬಾರದೆಂಬ ಪ್ರಾಥಮಿಕ ಜ್ಞಾನವೂ ಇಲ್ಲವೇ ನಿನಗೆ? ನಾನು ಹಾಗಲ್ಲ. ಈತ ಸದಾಶಿವ ನನ್ನ ಗೆಳೆಯ, ಸಹಪಾಠಿ ಒತ್ತಾಯಕ್ಕೆ ನಾನು ಬಂದೆ. ಅವನನ್ನೇ ಕೆನ್ನುತ್ತಿರುವಿರಿ. ಅವನ ಅದೇನು ತಪ್ಪಿದೆ? ಸದಾಶಿವನೇ ಮದುವೆ ಸಂದರ್ಭದಲ್ಲಿ ತನ್ನ ಜೊತೆ ನಾವೆಲ್ಲ ಇರಬೇಕೆಂದ ಕಾರಣ ಅವನು ಬಂದಿದ್ದಾನೆ. ನೀವು ಧರ್ಮದ್ರೋಹದ ಕೆಲಸದಲ್ಲಿ ಭಾಗಿಯಾಗುತ್ತಿರುವಿರಿ. ನಿಮಗೆ ಬಹಿಷ್ಕಾರ ಹಾಕಿಸುತ್ತೇನೆ. ಧರ್ಮ ನಾಶವಾಗುತ್ತಿರುವಾಗ ಏನು ನೋಡುತ್ತಿರುವಿರಿ? ತಪ್ಪಿರಿ ಆ ಶೂದ್ರ ನಾಯಿಯನ್ನು. ಈ ಶೂದ್ರ ಹುಡುಗನನ್ನು ಮದುವೆಯ ಮೆರವಣಿಗೆಗೆ ಕರೆದಿದ್ದಕ್ಕಾಗಿ, ಅವನಿಗೆ ನೀವು ಬೆಂಬಲ ನೀಡಿದ್ದಕ್ಕಾಗಿ ನಾಳೆ ನಿಮ್ಮನ್ನು ಧರ್ಮದ ಕಟ್ಟೆಗೆ ಜಗ್ಗುತ್ತೇವೆ. ಪವಿತ್ರವಾದ ಬ್ರಾಹ್ಮಣ ಯೋನಿಯಲ್ಲಿ ಹುಟ್ಟಿರುವ ನೀವು ಧರ್ಮವನ್ನು ರಕ್ಷಿಸದೆ ಹಾಳು ಮಾಡಲು ತೊಡಗಿರುವುದೆಂದು ಶಿಕ್ಷಿಸದ ಬಿಡುವುದಿಲ್ಲ.
ಜ್ಯೋತಿಬಾ, ಏನಾಯ್ತು ಜ್ಯೋತಿಬಾ? ಎಲ್ಲಿಯಾದರೂ ಬಿದ್ದೆಯ? ಏನಾಯ್ತಪ್ಪ? ಬಾ, ಕೂರು. ನಿಧಾನ. ಏನಾಯ್ತು ಅಂತ ಹೇಳು ಜ್ಯೋತಿಬಾ. ಜ್ಯೋತಿಬಾ, ನೀನು ಮಾಡಿರುವ ತಪ್ಪಿಗೆ ಅವರು ನಿನ್ನನ್ನು ಜೀವಂತ ಬಿಟ್ಟಿರುವುದೇ ಪುಣ್ಯ. ಪೇಶ್ವೆಗಳ ಆಡಳಿತವಿದ್ದಿದ್ದರೆ ನಿನ್ನ ಜೊತೆ ನಮ್ಮನ್ನು ಸಾರ್ವಜನಿಕವಾಗಿ ಆನೆಗಳ ಕಾಲಿಗೆ ದೂಡುತ್ತಿದ್ದರು. ದೇವರ ದಯೆ, ಇಂದು ಪೇಶ್ವೆಗಳ ಆಡಳಿತ ಕುಸಿದು ಇಂಗ್ಲಿಷ್ ಕಾಯ್ದೆ ಭಾರತದಲ್ಲಿ ಜಾರಿಗೊಂಡಿದೆ. ಪೇಶ್ವೆಗಳ ಆಡಳಿತದಲ್ಲಿನ ಒಂದೊಂದು ಅಮಾನುಷ ಘಟನೆಗಳು ನನ್ನ ಸ್ಮೃತಿ ಪಟಲದ ಮೇಲೆ ಹಾದು ಹೋಗುತ್ತಿದೆ. ಇವಕ್ಕೆಲ್ಲ ಕೊನೆ ಇಲ್ಲವೇ ಬಾಬೂಜಿ? ಜ್ಯೋತಿಬಾ, ಪೇಶ್ವೆಗಳ ಕಾಲದಲ್ಲಿನ ಶೂದ್ರರ ಬದುಕು ಅತ್ಯಂತ ಕರಾಳವಾಗಿತ್ತು. ದಲಿತರು ನಡೆದಾಡುವ ದಾರಿಯಲ್ಲಿ ತಮ್ಮ ಹೆಜ್ಜೆ ಗುರುತುಗಳನ್ನು ಅಳಿಸಲು ಸೊಂಟಕ್ಕೆ ಪರುಕೆಗಳನ್ನು ಕಟ್ಟಿಕೊಳ್ಳಬೇಕಿತ್ತು. ಉಗುಳು ನೆಲದ ಮೇಲೆ ಬೀಳಬಾರದೆಂದು ಕುತ್ತಿಗೆಗೆ ಮಡಿಕೆಗಳನ್ನು ಕಟ್ಟಿಕೊಳ್ಳಬೇಕಿತ್ತಪ್ಪ. ತಮ್ಮ ಬರುವಿಕೆಯನ್ನು ತಿಳಿಸಲು ಮೈ ಜೋಹರ್ ಜೋಹರ್ ಮೈ ಬಾ, ಮೈ ಜೋಹರ್ ಜೋಹರ್ ಮೈ ಬಾ, ಮೈ ಜೋಹರ್ ಜೋಹರ್ ಮೈ ಬಾ. ಎಂದು ಸಾರಬೇಕು. ಇಂಥ ಕ್ರೌರ್ಯದ ನಡುವೆ ನೀನು ಜೀವಂತ ಬಂದಿರುವುದು ನಿನ್ನ ಪೂರ್ವ ಜನ್ಮದ ಪುಣ್ಯ. ಹೊರಗೆ ಗಡಿಕೆ ಕಟ್ಟಿಕೊಂಡು ಜೋಹಾರ್ ಕೂಗಲಿಲ್ಲವೆಂಬ ಕಾರಣಕ್ಕೆ ಅನೇಕ ದಲಿತರು ಜೀವಂತ ಸಮಾಧಿಯಾಗಿದ್ದಾರೆ ಜ್ಯೋತಿಬಾ. ಬಿಡುಗಡೆ ಎಂಬುದೇ ಇಲ್ಲ, ಬಿಡುಗಡೆ ಎಂಬುದು ಎಲ್ಲಿ, ಬಿಡುಗಡೆ ಎಂಬುದೇ ಇಲ್ಲ, ಬಿಡುಗಡೆ ಎಂಬುದು ಎಲ್ಲಿ. ಇಲ್ಲ, ಇದು ಅನ್ಯಾಯ. ದೇವರಿಗೆ ಮತ್ತು ಧರ್ಮಕ್ಕೆ ಮಾಡುತ್ತಿರುವ ಅವಮಾನ. ಹಾಗಲ್ಲ ಜ್ಯೋತಿಬಾ, ನಾವು ಸಾಧ್ಯವಿದ್ದಷ್ಟು ವೈದಿಕರಿಂದ ದೂರವಿದ್ದರೆ ಕ್ಷೇಮ. ನೀನು ಸುಖರೂಪವಾಗಿ ಮನೆಗೆ ಬಂದಿರುವುದೇ ಪುಣ್ಯ ಕಣೋ. ಹುಟ್ಟು ಯಾರ ಕೈಯಲ್ಲೂ ಇಲ್ಲ. ಹುಟ್ಟಿದರೆ ಇದೇ ಜಾತಿಯಲ್ಲಿ ಹುಟ್ಟಬೇಕೆಂದು ದೇವರಿಗೆ ಅರ್ಜಿ ಹಾಕಿಕೊಂಡಿಲ್ಲ. ದೇವರು ಎಲ್ಲರನ್ನು ಮನುಷ್ಯರನ್ನಾಗಿಯೇ ಹುಟ್ಟಿಸಿದ್ದಾನೆ. ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವನಿಗೆ ಗೋಡು ಕೊಟ್ಟು ಶೂದ್ರರಿಗೆ ಕತ್ತೆ ಮುಖ ಕೊಟ್ಟಿಲ್ಲ. ಜಾತಿಗಳನ್ನು ಮಾಡಿಕೊಂಡಿರುವ ಮನುಷ್ಯರೇ ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಿಯಮಗಳನ್ನು ಮಾಡಿಕೊಂಡಿದ್ದಾರೆ. ದೇವರು ಮತ್ತು ಧರ್ಮದ ಹೆಸರಿನಲ್ಲಿ ಈ ಮನುಷ್ಯರು ಮಾಡುತ್ತಿರುವ ಮೋಸವನ್ನು ನಾನು ವಿರೋಧಿಸುತ್ತೇನೆ. ಪ್ರವಾಹದ ವಿರುದ್ಧ ಈಜುವ ವ್ಯರ್ಥ ಪ್ರಯತ್ನ ಮಾಡುತ್ತಿದ್ದೀಯಾ? ಇಲ್ಲ, ದೇವರು ಹುಟ್ಟಿಸಿದ ಮನುಷ್ಯರೆಲ್ಲರೂ ಒಂದೇ ಎಂಬುದನ್ನು ನಾನು ಸಾಬೀತು ಮಾಡುತ್ತೇನೆ. ಈ ನನ್ನ ಹೋರಾಟದಲ್ಲಿ ಬರುವ ಎಲ್ಲಾ ತೊಂದರೆಗಳನ್ನು ನಿವಾರಿಸಿಕೊಂಡು ಎಲ್ಲರ ಮೈಯಲ್ಲೂ ಹರಿಯುವ ರಕ್ತದ ಬಣ್ಣ ಕೆಂಪು. ಕೆಂಪು ಎಂಬುದನ್ನು ಇಡೀ ಜಗತ್ತಿಗೆ ತೋರಿದ್ದಾರೆ. ಜ್ಯೋತಿಬಾ, ಅದು ಅಷ್ಟು ಸರಳ ವಿಷಯ ಅಲ್ಲಪ್ಪ. ನೀನು ಸಾಗಬೇಕಾದ ದಾರಿ ದುರ್ಗಮ ಕಣೋ. ಏನಾದರೂ ಆಗಲಿ, ನನ್ನ ನಿರ್ಧಾರ ಅಚಲವಾಗಿದೆ. ಹಿಂದೆ ಜ್ಞಾನೇಶ್ವರನಿಗೂ ಈ ಜನ ಸಾಕಷ್ಟು ತೊಂದರೆ ನೀಡಿದರು. ಆದರೆ ಆತ ಅದನ್ನು ಧಿಕ್ಕರಿಸಿ ಆತ ಬಂಡಾಯವೆಂದು ಸಂಸ್ಕೃತದಲ್ಲಿನ ಗೀತೆಯನ್ನು ಪ್ರಾದೇಶಿಕ ಭಾಷೆಗೆ ತಂದು ದೇವರಿಗೂ ಭಕ್ತರ ಭಾಷೆ ಬರುತ್ತೆಂಬುದನ್ನು ಸಾಬೀತು ಮಾಡಿದ. ವೈದಿಕರು ತಾವು ದೇವರ ದಲಾಲಿಗಳೆಂದು ಭಾವಿಸಿದ್ದಾರೆ. ಮಾನವ ಕುಲಕೋಟಿಗೆ ಅಗತ್ಯ ಇರುವ ವಿದ್ಯೆಯಿಂದ ಶೂದ್ರರು ದಲಿತರನ್ನು ದೂರವಿರಿಸಿ ಮುತ್ತಿನ ಚೀಲವನ್ನು ತೂತು ಮಾಡಿ ತುತ್ತಿನ ಚೀಲ
ತೈಲವನ್ನು ತೂತು ಮಾಡಿ ಅದು ಯಾವತ್ತೂ ತುಂಬಲಾರದಂತ ವ್ಯವಸ್ಥಿತವಾದ ಪಿತೂರಿ ನಡೆಸಿದ್ದಾರೆ. ಈ ಕತ್ತಲೆಯನ್ನು ದೂರ ಸರಿಸುವ ಜ್ಞಾನದ ದೀಪ ಹಚ್ಚುತ್ತೇನೆ. ಜ್ಞಾನದ ಬೆಳಕಿನಿಂದ ಅಜ್ಞಾನವೆಂಬ ಕತ್ತಲೆಯನ್ನು ತೊಡೆದು ಹಾಕಲು ಪ್ರಾಮಾಣಿಕವಾಗಿ ಎನ್ನಿಸುವೆ. ಬೇಡ ಜ್ಯೋತಿಬಾ, ಬೇಡ. ನೀನು ಅಂತ ನಿರ್ಧಾರ ಮಾಡಬೇಡ. ನಿನ್ನ ಪಾಡಿಗೆ ನೀನಿರುವುದೇ ಒಳ್ಳೆಯದಪ್ಪ. ಅವರು ಇಂದು ನನಗೆ ಮಾಡಿದ ಅವಮಾನವನ್ನೇ ಬಹುಮಾನವೆಂದು ಭಾವಿಸಿ ಶೂದ್ರ ಹೃದಯದಲ್ಲಿ ಸುಪ್ತವಾಗಿರುವ ಶಕ್ತಿಯನ್ನು ಜಾಗೃತಗೊಳಿಸುವ ಕೆಲಸ ಮಾಡು. ಇಂಥ ಮಗನ ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸಿ ಎಂತ ಅನ್ಯಾಯ ಮಾಡಿಬಿಡುತ್ತಿದ್ದೆ. ಜಾನ್ ಮತ್ತು ಮುಷಾಶಿಕಾಗ ಸೂಕ್ತ ಸಮಯದಲ್ಲಿ ನನಗೆ ತಿಳುವಳಿಕೆ ನೀಡದಿದ್ದರೆ ಇವನ ಕಲಿಕೆಗೆ ಶ್ರದ್ಧಾಂಜಲಿಯನ್ನೇ ಇಟ್ಟು ಬಿಡುತ್ತಿದ್ದೇನಲ್ಲ. ಜ್ಯೋತಿಬಾ, ನಿನ್ನ ನಿರ್ಧಾರ ಅಚಲವಾಗಿರಲಿ. ನಿನ್ನೆಲ್ಲ ಆಲೋಚನೆಗಳಿಗೆ ನಾನು ಸಹಾಯಕನಾಗಿರುವೆ. ಇವರಿಗೆ ಹೊಡೆದವರು ನೆಮ್ಮದಿಯಾಗಿರಲು ಸಾಧ್ಯವೇ ಇಲ್ಲ. ಅವರನ್ನು ಭೇಟಿಯಾಗಲು ಮನಸ್ಸು ಚಡಪಡಿಸುತ್ತಿದೆ. ಜ್ಯೋತಿಬಾ, ಹೋಗು. ಒಳಗೆ ಹೋಗಿ ಅರಿದ ಅರಿವೆಗಳನ್ನು ಬದಲಿಸಿಕೊ. ಗಾಯವೇನಾದರೂ ಆಗಿದರೆ ಅರಿಶಿನದ ಪುಡಿ ಹಚ್ಚಿಕೊ. ಬನ್ನಿ ಕಂಡೋಜಿ. ನೀವು ಮಾಮ ಮಾತಾಡಿದ್ದನ್ನೆಲ್ಲ ನಾನು ಕೇಳಿಸಿಕೊಂಡೆ. ನೀವೇನು ಮಾಡುತ್ತಿರುವಿರೋ ಅದಕ್ಕೆ ನನ್ನ ಬೆಂಬಲವೂ ಇದೆ. ನಿಮ್ಮ ಯುದ್ಧದಲ್ಲಿ ನಾನು ಒಬ್ಬ ಸೈನಿಕಳು. ನಮ್ಮವರ ಜೊತೆ ನಾವೇ ಹೋರಾಡಬೇಕಾಗಿರುವ ಇದೊಂದು ವಿಚಿತ್ರ ಯುದ್ಧ. ಸಮಾನತೆ 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 ಮಾನವತೆಗೆ ಮಾದರಿ ಸಮಾನತೆ ಮಾನವತೆಗೆ ಮಾದರಿ ಸಮಾನತೆ 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 ಮೊದಲ ಯತ್ನದಲ್ಲಿ ದೊರೆತ ಮಾನ್ಯತೆ ಧ್ವನಿಸಿ ಜ್ಯೋತಿಬಾಗೆ ಧನ್ಯತೆ. ಮೊದಲ ಯತ್ನದಲ್ಲಿ ದೊರೆತ ಮಾನ್ಯತೆ ಧ್ವನಿಸಿ ಜ್ಯೋತಿಬಾಗೆ ಧನ್ಯತೆ. ಸಾವಿತ್ರಿಯ ಬಾಳಿಗಿದು ಅಸಾಧನತೆ ಸಾವಿತ್ರಿಯ ಬಾಳಿಗಿದು ದಿವ್ಯ ಘನತೆ. ಸತಿಪತಿಗಳ ಬಾಳಿನಲ್ಲಿ ಹೊಸ ತಿರುವು ಸತಿಪತಿಗಳ ಬಾಳಿನಲ್ಲಿ ಹೊಸ ತಿರುವು. ಪತಿಯ ತಾನಾದನು ಸತಿಗೆ ಗುರು ಅರಿತಳ ತಾಯಿ ಅಕ್ಷರದ ಸತ್ತವು ಬೀಜಾಕ್ಷರ ಮೆಲ್ಲದೆ ಎದೆಗೆ ಬಿದ್ದವು ಬೀಜಾಕ್ಷರ ಮೆಲ್ಲದೆ ಎದೆಗೆ ಬಿದ್ದವು ಬೀಜಾಕ್ಷರ ಮೆಲ್ಲದೆ ಎದೆಗೆ ಬಿದ್ದವು. ಸಮಾನತೆ 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 ಮಾನವತೆಗೆ ಮಾದರಿ ಸಮಾನತೆ ಮಾನವತೆಗೆ ಮಾದರಿ ಸಮಾನತೆ ಸಮಾನತೆ ಸಮಾನತೆ. ಇನ್ನೇನೋ ನಿನ್ನ ಪ್ರವರ ಅಯ್ಯ ವರವರ ಕತೆ ಕೈ ತಪ್ಪಿ ಹೋಗ್ಬಾರ್ದು, ಲಂಬಿಸಕೂಡದು. ಸಂಕ್ಷಿಪ್ತವಾಗಿ ಅಕ್ಷರದ ಮಹತ್ವ ಸಾರಿದ ಘಟನೆಯ ಸಾರ ಹೇಳಪ್ಪ. ಆಹಾ ಆಹಾ, ಅಪರೂಪಕ್ಕೊಮ್ಮೆ ನಿನ್ನ ಬುದ್ಧಿನು ಚಿಗುರಳುತ್ತೆ ಕಡೆಯ. ಜ್ಯೋತಿಬಾ ಶಾಲೆ ಮುಗಿದ ಕೂಡಲೇ ಅಪ್ಪ ಗೋವಿಂದ ಅಣ್ಣ ರಾಜರಾಮರ ಹೊಲದ ದುಡಿಮೆಗೆ ಸೇರಿಕೊಳ್ಳುತ್ತಿದ್ದ. 5-6 ಆಳು ಮಕ್ಕಳು ಕೂಡ ಅವರ ಜೊತೆ ಸೇರುತ್ತಿದ್ದರು. ಹೊಸ ವಿಷಯ ತಂದಲ್ಲೋ, ಹೀಗೆ ಸಾಕ ಸಮಯ ತಿಂದಾಕಿದೀಯಾ? ಇಲ್ಲ ಗೆಳೆಯ, ಈಗ ನಾನು ಹೇಳೋ ವಿಚಾರ ಮುಂದಿನ ಕತೆಗೆ ಕೊಂಡಿಕಣು. ಮನೆಯವರಿಗೆ ರೊಟ್ಟಿ ಊಟವಾದ್ರೆ ಆಳು ಮಕ್ಕಳಿಗೆ ಗಂಜಿ ತರದ ತಾಲಿಪೀಠ ಕೊಡುತ್ತಿದ್ದರು. ಈ ತಾರತಮ್ಯ ಜ್ಯೋತಿಬಾಲಿಗೆ ಸರಿ ಕಾಣಲಿಲ್ಲ. ಅಪ್ಪನನ್ನು ಒಪ್ಪಿಸಿ ಎಲ್ಲರಿಗೂ ಒಂದೇ ಬಗೆಯ ಊಟ ಸಿಗುವಂತೆ ಮಾಡಿದ್ದ. ಒಬ್ಬೊಬ್ಬ ಆಳು ಮಗ 6 ರೊಟ್ಟಿ ಕಡಿಯುತ್ತಾರೆ. ಅವರಿಗೆ ಅಗತ್ಯ
ಏನಪ್ಪ, ಮನಸ್ಸಿದ್ದರೆ ಮಾರ್ಗನಪ್ಪ. ಪರಿಣಾಮ ಏನಂತೂ ಗೊತ್ತಾ? ಇನ್ನೇನಾಗುತ್ತೆ? ಸುಗುಣಬಾಯಿ ಸಾವಿತ್ರಿಬಾಯಿ ಕೆಲಸ ಜಾಸ್ತಿ ಆಯ್ತು. ಮಂದಮತಿ ಕಡೆಯ ನಿನ್ ತಲಿಯಾಗೆ ಬುದ್ಧಿ ಅನ್ನೋದೇ ಇಲ್ಲ, ಬರೀ ಸಗಣಿನೇ ತುಂಬೈತಿ. ಯಾವಾಗ ನೋಡು ಬರೀ ಋಣಾತ್ಮಕ ಚಿಂತನೆನೆ. ಅಕ್ಕಪಕ್ಕದ ಜಮೀನುಗಳಲ್ಲಿ ದುಡಿಯುವವರ ಕಿವಿಗೆ ವಿಚಾರ ಬಿತ್ತು. ಒಡೆಯ ದುಡಿಯುವವ ಒಂದೇ ಬಗೆಯ ಊಟ ಮಾಡುವ ವಿಚಾರ ಪುಕಾರಾಯ್ತು. ಕೂಲಿಕಾರರು ಈ ಕೌತುಕ ನೋಡಲು ಬಂದರು. ಬಂದವರಿಗೆ ನೀವು ನಿಮ್ಮ ಮಾಲೀಕರು ತಿನ್ನುವ ಊಟಕ್ಕೆ ಬೇಡಿಕೆ ಇಡಿ ಎಂದು ಜ್ಯೋತಿಬ ಪಾಠ ಮಾಡಿದ. ಆಂದೋಲನ ತಕ್ಕ ಮಟ್ಟಿಗೆ ಕೆಲಸ ಮಾಡಿತು. ಏನೇನ್ ಮಡಗಿದೆಯೋ ನಿನ್ ಜೋಳಿಗೆ ಒಳಗೆ? ಭಾರಿ ಅಸ್ತ್ರಗಳೇ ಇದಾವೆ. ಹೌದೋ ಯಪ್ಪ. ಇದೆಲ್ಲದರ ನಡುವೆ ಆಸಕ್ತಿದಾಯಕ ಪ್ರಕರಣ ಒಂದು ಜರುಗಿತು. ಅದೇನಂತ ಬೇಗ ಏನು ಗೆಳೆಯ? ಇಲ್ಲ, ನಾನ್ ಹೇಳಲ್ಲ, ನೋಡೋಣ ನಡೆ. ಶಹಬ್ಬಾಸ್ ಶಹಬ್ಬಾಸ್. ಜ್ಯೋತಿಬಾ, ಮಗಳಪ್ಪ, ನನ್ನ ಮಗ ರಾಯಲ್ ಸೇನೆ ಸರಿ ದೂರ ದೇಶದಲ್ಲಿ ಯುದ್ಧ ಮಾಡುತ್ತಾ ಸತ್ತು ಹೋದ. ಯಾವುದೋ ಪತ್ರ ಬಂದಿದೆ. ಓದು ಬರದ ನಾನು ಓದಿ ಹೇಳಿರೆಂದು ಕುಲಕರ್ಣಿ ಬಳಿ ಹೋದೆ. ಅದಕ್ಕವರು, ಏ ಕಾಳಪ್ಪ, ಪತ್ರದ ಮಜುಕುರ ಓದಿ ಹೇಳ್ತೇನೆ, ನಾ ಜಳಕ ಮಾಡಿ ಬರೋ ಹೊತ್ತಿಗೆ ಅಲ್ಲಿ ಕಾಡೋ ರಾಶಿ ಕಟ್ಟಿಗೆ ನಾ ಸಿಗದಾಕ್ಬಿಡ ಅಂದ್ರು. ಸಂಜೆ ಮಠ ಕಟ್ಟಿಗೆ ಹೊಡೆಯೋ ಕೆಲಸನೇ ಆಗ್ತದ್ರಿ. ಅದಕ್ಕೆ ನಾನು ಇಲ್ಲಿ ಬಂದಿನಿ. ಓದಿ ಹೇಳ್ರಲ್ಲ. ಇಲ್ಲಿ ತಾಕಳಪ್ಪ, ಇದು ಸರ್ಕಾರದ ಪತ್ರ. ಕಂಪನಿ ಸರ್ಕಾರವು ಯುದ್ಧದಲ್ಲಿ ಮಡಿದ ನಿನ್ನ ಮಗನಿಗೆ ಪರಿಹಾರಾರ್ಥವಾಗಿ 5 ಎಕರೆ ಜಮೀನು ಮಂಜೂರು ಮಾಡಿದೆ. ವಿಷಯ ಸಂತೋಷದ್ದೇ, ಆದ್ರೆ ಹಂಚಿಕೊಳ್ಳಲು ಮಗನೇ ಇಲ್ವಲ್ಲ ಜ್ಯೋತಿಬಾ. ಮಂಜೂರು ಮಾಡಿದ ಭೂಮಿಯನ್ನು 15 ದಿನಗಳಿಗೆ ಸುಪರ್ದಿಗೆ ತೆಗೆದುಕೊಳ್ಳಬೇಕೆಂದು ಪತ್ರದಲ್ಲಿ ಹೇಳಿ. ಬಹಳ ಉಪಕಾರವಾಯ್ತಪ್ಪ, ನಾನು ಬರ್ತೀನಿ. ನನಗೆ ಗೊತ್ತು ಕಾಳಪ್ಪನ ಪ್ರಕರಣ ನಿಮಗೆ ಘಾಸಿ ಉಂಟು ಮಾಡಿದೆ ಎಂದು. ಪಾಪಿಷ್ಟ ಕುಲಕರ್ಣಿ ಒಂದೆರಡು ಸಾಲಿನ ಪತ್ರ ಓದಲು ಒಟ್ಟಿನ ಕಟ್ಟಿಗೆಯನ್ನು ಒಡೆದು ಕೊಡಬೇಕಂತೆ. ಬರೀ ಒಡೆದು ಕೊಡುವುದಲ್ಲ ಸಾವಿತ್ರಿ, ಅದನ್ನು ಉಕ್ಕಟ್ಟೆ ಒಡೆದು ಕೊಡಬೇಕು. ಈ ಅಕ್ಷರಗಳ ಮಹತ್ವ ನೋಡು ಸಾವಿತ್ರಿ. ಅವು ಇಲ್ಲದಿದ್ದರೆ ಮನುಷ್ಯರಿಗೆ ಪಶುಗಳಿಗೆ ವ್ಯತ್ಯಾಸವೇ ಇರುವುದಿಲ್ಲ. ಇದಕ್ಕೆಲ್ಲ ಪರಿಹಾರವೇ ಇಲ್ಲವೇ? ಪರಿಹಾರ ಜ್ಯೋತಿಬಾಣ, ಇದು ಅಕ್ಷರ ಹೇಳ್ಕೊಡ. ಅದಕ್ಕೇನಂತೆ, ಬನ್ನಿ. ಜ್ಯೋತಿಬಾಣ, ನಾನಿಲ್ಲಿ ತನನೆ ತಾನೆ ತಾನೆ ತಂದಾನ, ತನನೆ ತಾನೆ ತಾನೆ ತಂದಾನ, ತನನೆ ತಾನೆ ತಾನೆ ತಂದಾನ, ತನನೆ ತಾನೆ ತಾನೆ ತಂದಾನ, ತನನೆ ತಾನೆ ತಾನೆ ನಾಳೆ ನಿಮಗೆ ಪಾಟಿ ಮತ್ತು ಕಡು ತಂದು ಕೊಡ್ತೀನಿ. ಪಾಟಿಯ ಮೇಲೆ ಕಡುವಿನಿಂದ ಬರೆಯೋದು ಸುಲಭ. ಎಲ್ಲ ನಾಳೆ ಬನ್ನಿ, ಆಯ್ತಾ?
ಸಾವಿತ್ರಿ, ನೀನು ಅಕ್ಷರಗಳನ್ನು ಕಲಿಯಬೇಕು. ಇವತ್ತಿನಿಂದಲೇ ನಾನು ನಿನಗೆ ಅಕ್ಷರಗಳನ್ನು ಹೇಳಿಕೊಡ್ತೀನಿ. ಆ ಆ ಆ ಆ ಹೇಳು. ಆ ಆ ಹಾಗೆ. ಆ ಅಂದ್ರೆ ಅರಸ. ಆ ಅಂದ್ರೆ ಅರಸ. ನನ್ ಜೋತಿ ಬಾ ಅರಸ. ಏ ಶಹಬ್ಬಾಸ್! ಅಬ್ಬಬ್ಬಬ್ಬ, ಏನಪ್ಪ ಹೆಣ್ಮಗಳ ಕಲಿಕೆಯ ಓಟ. ಒಂದು ಕಲಿ ಅಂದ್ರೆ 4 ಕಲಿತಾಳೆ. ಇವಳ ಕಲಿಕೆಯ ಆಸಕ್ತಿ ಜ್ಯೋತಿ ಬಗ್ಗೆ ಹೊಸ ಸ್ಫೂರ್ತಿ. ಏನೇನ್ ಕಳಿಸ್ಲೋ ಯಪ್ಪ, ಕಲ್ತು ಉದ್ಧಾರ ಮಾಡಿದಾದ್ರು ಯಾರನ್ನ ಉದ್ಧಾರ ಮಾಡಿದ್ಲೋ ಇಲ್ವೋ ತಿಳಿಯೋದಿಲ್ಲಪ್ಪ. ಒಂದು ಆ ಕಾಲಘಟ್ಟದಾಗೆ ಅಕ್ಷರ ಕಲಿಯೋಕೆ ಪಾಠ ಇಟ್ಲಾಳ, ಅಷ್ಟು ಸಾಕು. ಹೋಗೋ ಅವನ ನೀನ್ ರೋಜೆ ಸಾಕು. ಅವ್ರ ಮನೆಗೆ ಹೋಗಿ ನಾವೇ ಕಣ್ ತುಂಬ್ಕೊಳ್ಳೋಣ. ನಡೆ ನಡೆ. ಇದೇನು ಕೈಯಾಗೇನೆ ಹಿಡ್ಕೊಂಡು ನಮ್ ಜ್ಯೋತಿಬಾ ಇಂತಾನೆ ಕೊಟ್ಟಿದ್ದಾನೆ. ಜ್ಯೋತಿಬಾ ಕೈಯಲ್ಲಿ ಬ್ಲಾಕ್ ಬೋರ್ಡ್ ಇರೋದು. ಅವನ ಮನೆಯಲ್ಲಿ ವಿದ್ಯಾರ್ಥಿನಿ ಒಬ್ಬಳಿದ್ದಾಳಲ್ಲ, ಅವಳಿಗೆ ಅಕ್ಷರ ಕಲಿಸೋಕೆ ಅಂತ ಹೊರಟಿದ್ದಾನೆ. ಆ ಸರಸವ್ವನ ಜೊತೆ ನಾವು ನಕಕ್ಷರ ಕಲ್ತೇವಾ? ಅವಶ್ಯ ಕಲಿಬಹುದು, ಅದಕ್ಕೇನಂತೆ. ನೋಡ್ತಾ ನೋಡ್ತಾ ನಾವು 4 ಅಕ್ಷರ ಕಲಿಯುವ. ನಡಿ. ಬಡಿರೇ ಶಹಬ್ಬಾಸ್, ಶಹಬ್ಬಾಸ್. ಸಾವಿತ್ರಿ, ತಗೋ. ನೆನ್ನೆ ಕಲ್ತದ್ದು ಬರೀ, ಮುಂದಿನದನ್ನು ಹೇಳಿಕೊಡ್ತೀನಿ. ಆ ಅಂದ್ರೆ ಅರಸ. ಆ ಅಂದ್ರೆ ಆನೆ. ಆ ಅಂದ್ರೆ ಆನೆ. ಈ ಅಂದ್ರೆ ಈ ಅಂದ್ರೆ ಇಲಿ. ಈ ಅಂದ್ರೆ ಇಲಿ. ಏನ್ ನಡೀತಾ ಇದೆ ಇಲ್ಲಿ? ಜನರಿಗೆ ಅಕ್ಷರ ಕಲಿಸುತ್ತಿದ್ದಾನೆ ಎಂದು ಗೊತ್ತಿತ್ತು, ಆದರೆ ತನ್ನ ಹೆಂಡತಿಗೂ ಅಕ್ಷರ ಕಲಿಸುತ್ತಿದ್ದಾನೆ ಎಂದು ಗೊತ್ತಿರಲಿಲ್ಲ. ಜ್ಯೋತಿಬಾ, ಏನು ನಡೆಸಿರುವೆ? ಏಯ್ ಹೋಗ. ದೇವರೇ ದೇವರೇ, ನಾನಿದೇನು ನೋಡುತ್ತಿದ್ದೇನೆ? ಇದನ್ನು ತೋರಿಸುತ್ತಾ ನನ್ನನ್ನು ಕುರುಡನಾಗಿ ಮಾಡಿಬಿಡಬಹುದಿತ್ತಲ್ಲ ದೇವರೇ. ಮೊದಲೇ ಈ ಬ್ರಾಹ್ಮಣರು ನರಕದ ಭಯ ಇಳಿಸಿದ್ದಾರೆ, ಅದರಲ್ಲೂ ಕ್ಷುಲ್ಲಕ ಜಾತಿಯ ಹೆಣ್ಣು ಅಕ್ಷರ ಕಲಿಯಬಹುದೇ? ಜ್ಯೋತಿಬಾ, ಏನ್ ಮಾಡ್ತಾ ಇದ್ಯಾ? ಅಕ್ಷರಗಳನ್ನು ಕಲಿಸುತ್ತಿದ್ದೇನೆ. ಇದು ಧರ್ಮದ್ರೋಹದ ಕೆಲಸ. ಇದನ್ನು ಮಾಡಬೇಡವೆಂದು ಈ ಹಿಂದೆಯೂ ನಿನಗೆ ಹೇಳಿದ್ದೆ. ಅಪ್ಪ, ಈಗ ನಾನು ಏನು ಮಾಡುತ್ತಿರುವನೋ ಅದನ್ನು ಮಾಡದಿದ್ದರೆ ಧರ್ಮದ್ರೋಹವಾಗುತ್ತದೆ. ನೋಡಿ ನೋಡಿ, ಶೂದ್ರನಿಗೆ 4 ಅಕ್ಷರ ಬಂದ್ರೆ ಅವನು ಹೇಗೆ ರಾಕ್ಷಸನಾಗುತ್ತಾನೆ ಎಂದು ಮನು ಈಗಾಗಲೇ ಶಾಸ್ತ್ರದಲ್ಲಿ ಹೇಳಿದ್ದಾನೆ. ನಾನು ಇಲ್ಲಿರೋದು ಮಹಾಪಾಪ. ಗೋವಿಂದರಿಗೆ ದೊಡ್ಡ ನಮಸ್ಕಾರ, ನಾನು ಬರ್ತೀನಿ. ನೋಡು, ನಿನ್ನ ಕೃತ್ಯದಿಂದಾಗಿ ಮನೆಗೆ ಬಂದ ಸಾಕ್ಷಾತ್ ಭೂಸುರ ಹೊಡೆಯೋದ. ಅವನು ಭೂಸುರನೆಂದು ನಿನಗೆ ಯಾರು ಹೇಳಿದರು? ಬ್ರಾಹ್ಮಣರು ಭೂಮಿಯ ಮೇಲಿನ ದೇವರಲ್ಲವೇ? ಹಾಗಂತ ಹೇಳಿದವರು ಯಾರು? ನೀಲಕಂಠ ಶಾಸ್ತ್ರಿಗಳು ಹೇಳಿದರು. ಸ್ವತಃ ದೇವರೇ ಬಂದು ಅವರಿಗೆ ಹೇಳಿದನಂತೆ. ಎಂತೆಂಥವರನ್ನು ದೇವರನ್ನು ಹುಡುಕುತ್ತಾ ಕಾಡು ಮೇಡು ಅರಿಯುತ್ತಿರುವಾಗ ಈ ನೀಲಕಂಠ ಶಾಸ್ತ್ರಿಗಳಿಗೆ ದೇವರು ಭೇಟಿಯಾಗಿದ್ದಾನೆಂದರೆ ಸಾಮಾನ್ಯ ಸಂಗತಿಯೇ? ಅದನ್ನು ನೀನು ನಂಬಿಬಿಟ್ಟೆಯಲ್ಲ. ನಮ್ಮ ನಂಬುವ ಗುಣವನ್ನು ಅವರೆಲ್ಲ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ. ಹಾಗಂದ್ರೆ ಅದು ಸುಳ್ಳು ಅಂತೀಯ? 100ಕ್ಕೆ 100ರಷ್ಟು ಸುಳ್ಳು. ಈ ಜನ ನಮಗೆ ಇಂತಹ ಸುಳ್ಳಿನ ಕಥೆಗಳನ್ನು ಹೇಳುತ್ತಾ ನಮ್ಮನ್ನು ದಿಕ್ಕು ತಪ್ಪಿಸುತ್ತಿದ್ದಾರೆ. ಏನಾದರೂ ಆಗಲಿ, ನೀನು ಅಕ್ಷರ ಕಲಿಯಲು ನಾನು ಒಪ್ಪಿದ್ದೆ, ಆದರೆ ಸಾವಿತ್ರಿಗೂ ಅಕ್ಷರ ಕಲಿಸುವ ಮೂಲಕ ಧರ್ಮದ್ರೋಹದ ಕೆಲಸ ಮಾಡುತ್ತಿರುವೆ ಅನಿಸುತ್ತಿದೆ. ಕೂಡಲೇ ಇದನ್ನು ನಿಲ್ಲಿಸು. ಸಾವಿತ್ರಿ, ನನ್ನಿಂದಾಗಿ ನೀವು ಬೈಗುಳ ಕೇಳಬೇಕಾಯಿತು. ಸಾವಿತ್ರಿ, ಇದು ಆರ
ತಾಯಿಯನ್ನೇ ಹಲಗೆ ಮಾಡಿಕೊಂಡು ನೀನು ಅಕ್ಷರಗಳನ್ನು ಕಲಿ. ಬಾ, ಕುಳಿತುಕೋ. ಜ್ಯೋತಿ ಬಾ, ನನಗೂ ಅಕ್ಷರಗಳನ್ನು ಕಲಿಸುವೆಯಾ? ಅವಶ್ಯವಾಗಿ. ಬನ್ನಿ ಮಾವಶಿ, ಕುಳಿತುಕೊಳ್ಳಿ. ಬನ್ನಿ. ಸರಿ ಅಣ್ಣ. ಜ್ಯೋತಿಬಾ, ಇದೇನು ಮಾಡುತ್ತಿರುವೆ? ಅವರಿಗೆ ಅಕ್ಷರಗಳ ಪರಿಚಯ ಮಾಡಿಸುತ್ತಿದ್ದೆ. ನೀನಂತೂ ಧರ್ಮದಂಡ. ನಿನ್ನಾಟದಿಂದಾಗಿ ಮುಗ್ಧ ಜನರನ್ನ ನರಕಕ್ಕೆ ಹೋಗುವರು. ಕಾಕ, ನಾನು ಮಾಡಿದ ಧರ್ಮದ್ರೋಹದ ಕೆಲಸವೇನು? ಮತ್ತು ಇವರೇಕೆ ನರಕಕ್ಕೆ ಹೋಗಬೇಕು? ಯಾಕಂದ್ರೆ ನೀನು ಮಾಡುತ್ತಿರುವುದು ಧರ್ಮಲಂಡನ ಕೆಲಸ. ಅದರಲ್ಲಿ ಇವರೆಲ್ಲ ಭಾಗಿಗಳು. ಇವರಿಗೆ ನರಕ ಪ್ರಾಪ್ತಿ ನಿಶ್ಚಿತ. ನರಕ ಪ್ರಾಪ್ತಿ ನಿಶ್ಚಿತ. ಏ ಶನಿ ಮುಂಡೆವ, ಬನ್ನಿ ಕಡೆ, ಬನ್ನಿ ಕಡೆ. ಅಕ್ಷರ ಕಲಿತವಂತೆ. ಕಾಕ, ನಾನು ಮಾಡಿದ ಧರ್ಮದಂಡನ ಕೆಲಸವೇನು? ಹಾಗಾದ್ರೆ ಇದೇನು? ಅವು ಅಕ್ಷರಗಳು ತಲಾಟಿ ಕಾಕ, ಅಕ್ಷರಗಳು. ಸರಸ್ವತಿ ಎಂಬ ಪ್ರತೀಕಗಳ ಬಗ್ಗೆ ಅಪವಾದ ಆಡಬೇಡಿ. ನಾನು ಅದನ್ನೇ ಹೇಳುತ್ತಿದ್ದೇನೆ. ನಿನ್ನ ಮಲಿನ ಕೈಗಳಿಂದ ಸರಸ್ವತಿಯನ್ನ ಮಲಿನ ಮಾಡಬೇಡ. ಅವುಗಳನ್ನು ಬರೆಯುವ ಮೊದಲು ನನ್ನ ಕೈಗಳನ್ನು ನೀರಿನಿಂದ ಸ್ವಚ್ಛ ಮಾಡಿಕೊಂಡಿದ್ದೆ. ಏ ಮೂರ್ಖ, ನೀರಿನಿಂದ ಕೈ ತೊಳೆದುಕೊಂಡರೆ ಅವು ಸ್ವಚ್ಛವಾಗಿ ಬಿಡುತ್ತವೇನೋ? ಎಲ್ಲ ಸಮುದ್ರಗಳ ನೀರಿನಿಂದ ತೊಳೆದುಕೊಂಡರೂ ಶೂದ್ರನಾದ ನಿನ್ನ ಕೈ ಶುದ್ಧವಾಗೋದಿಲ್ಲ. ನೀನು ಹುಟ್ಟ ಶೂದ್ರ ಮುಂಡೆದು. ಮುಂದಿನ ಜನ್ಮದಲ್ಲಿ ಹಂದಿಯಾಗಿ ಹುಡ್ತೀಯಾ? ಹಂದಿಯಾಗುತ್ತೆ ಕಣ ಮುಂಡೆದೆ. ವರಾಹ, ಸಾಕ್ಷಾತ್ ವಿಷ್ಣುವೇ ಹಂದಿಯಾಗಿ ಹುಟ್ಟಿದ ಕತೆ ತಮಗೆ ಗೊತ್ತಿದೆ ಅಲ್ಲವೇ ತಲಾಟಿ ಕಾಕ? ಅದು ಹಂದಿ ಅಲ್ಲವೋ, ವರಹ. ವರಹ ವರಾಹ, ವರಾಹ ಕಣ. ವರಾಹ ಅದು ಸಂಸ್ಕೃತದಲ್ಲಿ, ನಮ್ಮ ಭಾಷೆಯಲ್ಲಿ ಅದು ಹಂದಿ. ಬಹುಶಃ ಎರಡು ಭಾಷೆಗಳ ನಡುವಿನ ಅರ್ಥ ತಮಗೆ ಗೊತ್ತಿದೆ ಅಂದುಕೊಂಡಿದ್ದೇನೆ. ಅದೆಲ್ಲ ಪುರಾಣದ ಕತೆ. ನಿನಗೇನು ತಿಳಿಯುತ್ತದೆ? 4 ಅಕ್ಷರ ಓದಿದ ನಿನ್ನ ತಲೆ ಕೆಟ್ಟಿದೆ. ನಿನಗೆ ಮೋಕ್ಷ ದೊರೆಯಲ್ಲ, ಹಾಳಾಗಿ ಹೋಗ್ತೀಯ. ಅಷ್ಟೇ ಕಾಕ, ನಾನೇನು ತಪ್ಪು ಮಾಡಿಲ್ಲ. ನನಗೆ ಮೋಕ್ಷ ಸಿಗುವುದೋ ಇಲ್ಲವೋ ಗೊತ್ತಿಲ್ಲ. ನನ್ನ ಮೋಕ್ಷದ ಬಗ್ಗೆ ನೀವೇಕೆ ತಲೆಕೆಡಿಸಿಕೊಳ್ಳಬೇಕು? ಹೇಗಾದ್ರೂ ಒಳಗೆ ಹೋಗೋ. ಹೋದ್ರೆ ವಿದ್ಯಾದಿ ದೇವತೆ ಸರಸ್ವತಿಯನ್ನ ಮಲಿನ ಮಾಡಬೇಡ. ನೀವು ಹೇಳುತ್ತಿರುವ ಸರಸ್ವತಿಯನ್ನು ನಾನು ಮಲಿನ ಮಾಡ್ತಿಲ್ಲ. ನಿಮ್ಮೆಲ್ಲರಿಂದ ಕೈದಿಯಾಗಿರುವ ಅವಳನ್ನು ಮುಕ್ತಳನ್ನಾಗಿಸುತ್ತಿದ್ದೇನೆ. ಸರಸ್ವತಿಯನ್ನ ಸರಿಯಿಂದ ಬಿಡಿಸೋಕೆ ನೀನ್ ಯಾರೋ? ನೀನು ಹುಳ ಬಿದ್ದು ಸಾಯುವೆ. ಹುಳ ಬಿಸಾಯ್ತೆ ಕಣ ನೀನು. ಆಯ್ತು ಆಯ್ತು ಕಾಕ, ನಿಮ್ಮ ಶಾಪ ಫಲಿಸಲಿ. ಆದರೆ ಸರಸ್ವತಿ ಆದಷ್ಟು ಬೇಗ ನಿಮ್ಮಿಂದ ಮುಕ್ತವಾಗಲಿ. ಮುಕ್ತಳಾಗಲಿ, ಮುಕ್ತಗೊಳಿಸುವೆ. ನೋಡಿರಿ ನೋಡಿರಿ ತಲಾಟಿ ಕಾಕ,
ಎಂಬುದು ನಮಗೆ ನಿಶ್ಚಳವಾದರೆ ಸಾಕು. ಜ್ಯೋತಿಬಾ ಧರ್ಮ ಕೆಡಿಸುತ್ತಿದ್ದಾನೆ. ಮಾಧವನಂತ ಬ್ರಾಹ್ಮಣ ಅವನನ್ನು ಪ್ರೋತ್ಸಾಹಿಸುತ್ತಿದ್ದಾನೆ. ಅವನ ತಂದೆ ತಾಯಿಗಳಿಗೆ ಬಹಿಷ್ಕಾರ ಹಾಕಬೇಕು. ಅಷ್ಟು ಮಾತ್ರವಲ್ಲ, ಬುಧವಾರ ವಾಡೆಯ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ 6 ವಿದ್ಯಾರ್ಥಿಗಳ ತಂದೆ ತಾಯಿಗಳಿಗೆ ಧಮಕಿ ಹಾಕಬೇಕು. ನೋಡಿ, ಶೂದ್ರ ಹೆಂಗಸರು ಅಕ್ಷರ ಕಲಿತರೆ ಅವರ ಮನೆಯ ಗಂಡಸರ ಊಟದ ತಾಟಿನಲ್ಲಿ ಅದೇ ಅಕ್ಷರಗಳು ಹುಳಗಳಾಗಿ ಬರುತ್ತವೆ ಎಂದು ವೇದದಲ್ಲಿ ಸಾರಿದೆ. ಅಯ್ಯೋ ದೇವರೇ, ಮುಂದೆ ಲೋಕದ ಗತಿಯೇನಪ್ಪ? ವೇದಗಳ ಪಾಂಡಿತ್ಯ ಪಡೆದಿರುವ ರಂಗನಾಥಾಚಾರ್ಯರೇ, ಇದಕ್ಕೆಲ್ಲ ನಿಮ್ಮ ಧರ್ಮಶಾಸ್ತ್ರದಲ್ಲಿ ನಿಯಮಗಳಿದ್ದರೆ ತಿಳಿಸಿ ಹೇಳಿ ಸ್ವಾಮಿ. ಮನು ಧರ್ಮ ರಕ್ಷಣೆಗಾಗಿ ಅನೇಕ ನಿಯಮಗಳನ್ನು ರಚಿಸಿದ್ದಾನೆ. ಅವುಗಳು ಸಮಾಜದ ಒಳಿತಿಗಾಗಿ ರೂಪಿಸಲ್ಪಟ್ಟವುಗಳು. ಬ್ರಾಹ್ಮಣರ ಜೊತೆಗೆ ಸಮನಾಗಿ ಆಸೀನನಾಗುವ ಶೂದ್ರನಿಗೆ ಅಥವಾ ಅಂತ್ಯಜನಿಗೆ ಸೊಂಟದಲ್ಲಿ ಬರೆಯಾಗಿ ಊರಾಚೆ ದೂಡಬೇಕೆಂದು ಹೇಳಿದ್ದಾನೆ. ಜ್ಯೋತಿಬಾ ಬ್ರಾಹ್ಮಣ ಸಮುದಾಯವನ್ನು ಬೈದು ಅವಮಾನಿಸುತ್ತಿದ್ದಾನೆ. ಬ್ರಾಹ್ಮಣರು ಈ ದೇಶದ ಶತ್ರುಗಳನ್ನು ಬಿಂಬಿಸುತ್ತಿದ್ದಾನೆ. ಈ ಸರ್ಕಾರದ ಶಾಲೆಯಲ್ಲಿ ಜ್ಯೋತಿಬಾನ ಕುಮ್ಮಕ್ಕಿನಿಂದ ಅಕ್ಷರ ಕಲಿಯುತ್ತಿರುವ ಶೂದ್ರ ಹೆಂಗಸರಿಬ್ಬರು ಧರ್ಮದ್ರೋಹಿಗಳು. ಹೌದೌದು, ಧರ್ಮದ್ರೋಹಿಗಳಷ್ಟೇ ಅಲ್ಲ, ದೇಶದ್ರೋಹಿಗಳು ಕೂಡ ಹೌದು. ರಾಷ್ಟ್ರಕ್ಕೆ ಧರ್ಮದ ಮಾರ್ಗದರ್ಶನವಿದ್ದರೆ ಮಾತ್ರ ಅದು ಸರಿದಾರಿಯಲ್ಲಿ ಚಲಿಸುತ್ತದೆ. ಇಲ್ಲವಾದಲ್ಲಿ ಅದು ಅವ್ಯವಸ್ಥೆಯ ಆಗರವಾಗುತ್ತದೆ. ಯಾವುದೇ ಶುಭ ಕಾರ್ಯಕ್ಕೆ ಸ್ತ್ರೀ ವರ್ಜಳು, ಅದರಲ್ಲೂ ಅಕ್ಷರಗಳನ್ನು ಮುಟ್ಟಲೇಬಾರದು. ಆ ಇಬ್ಬರು ಹೆಂಗಸರನ್ನು ಬೀದಿಯಲ್ಲೇ ಹೊಡೆದರೂ ಅದು ಧರ್ಮಕ್ಕೆ ಸಂದ ಜಯವಾಗುತ್ತದೆ. ಆಗಲಿ, ನಾನು ಸಾವಿತ್ರಿಬಾಯಿ ಮತ್ತು ಸುಗುಣಾಬಾಯಿಯನ್ನು ಬೀದಿಯಲ್ಲಿ ಹೊಡೆಯುತ್ತೇನೆ. ಈಗ ದೇಶದಲ್ಲಿರುವುದು ಇಂಗ್ಲಿಷರ ಸರ್ಕಾರ. ವೇಷಗಳ ಕಾಲದಲ್ಲಿ ನಾವು ಹೇಳಿದ್ದೆಲ್ಲ ನಡೆಯುತ್ತಿತ್ತು. ಆದರೆ ಪರಿಸ್ಥಿತಿ ಈಗ ಬಿಗಡಾಯಿಸಿದೆ. ಗವರ್ನರ್ ಜನರಲ್ ಲಾರ್ಡ್ ವೆಲ್ಲೆಸ್ಲಿ ಸತಿ ಪದ್ಧತಿ, ಬಾಲ್ಯ ವಿವಾಹ, ಶಿಶು ಹತ್ಯೆಗಳನ್ನು ನಿಷೇಧಿಸಿ ಕಾಯ್ದೆ ಜಾರಿಗೆ ತಂದಿದ್ದಾನೆ. ಆಂಗ್ಲರು ಎಲ್ಲೆಡೆ ಶಾಲೆಗಳನ್ನು ತೆರೆಯುತ್ತಿದ್ದು ಅದರಲ್ಲಿ ಶೂದ್ರ ಹುಡುಗರನ್ನೇ ಸೇರಿಸಿಕೊಳ್ಳುತ್ತಿದ್ದಾರೆ. ಸಾವಿತ್ರಿ ಸುಗುಣಾಬಾಯಿ ಸೇರಿರುವುದು ಕಂಪನಿ ಸರ್ಕಾರದ ಶಾಲೆಗೆ. ನಾವು ಈಗ ಏನಾದರೂ ಮಾಡ ಹೊರಟರೆ ಅದು ನಮ್ಮ ಬುಡಕ್ಕೆ ಬರುತ್ತದೆ. ಹಾಗಾದ್ರೆ ನಾವು ಈಗ ಏನ್ ಮಾಡೋಣ? ಜಗದ್ಗುರು ಆಚಾರ್ಯರ ಬಳಿ ಹೋಗಿ ಇದಕ್ಕೆ ಮಾರ್ಗಗಳನ್ನು ಕೇಳೋಣ. ಹಾಗೆ ಮಾಡೋಣ. ಸರಿ, ಬನ್ನಿ ಹೋಗೋಣ. ಗೋವಿಂದರಾವ್, ಪುಣೆಯಲ್ಲಿ ಏನ್ ನಡೀತಿದೆ ಅಂತ ಗೊತ್ತಾ ನಿನಗೆ? ನನ್ನಿಂದ ಏನಾದ್ರು ತಪ್ಪುಗಳಾಗಿದ್ದಾರೆ ಬುದ್ಧಿಯವರು ಕ್ಷಮಿಸಬೇಕು. ನಿನ್ನ ಮಗ ಶಾಲೆ ಕಲಿಯುತ್ತಿದ್ದಾನೆ, ಅದೇ ಧರ್ಮ ಬಾಹಿರವಾದ ಕೆಲಸ. ಆದರೆ ಈಗ ನಿನ್ನ ಸೊಸೆ ಮತ್ತು ಸುಗುಣಾಬಾಯಿಯನ್ನು ಅಕ್ಷರ ಕಲಿಸಲು ಕಳಿಸುತ್ತಿರುವೆಂತೆ, ಅಷ್ಟು ಸೊಕ್ಕು ಬಂದೆ ನಿನಗೆ? ಇಲ್ಲ ಶಾಸ್ತ್ರಿಗಳೇ, ಇಲ್ಲ. ಅವರಿಬ್ಬರು ಅಮಾಯಕರು. ನನ್ನ ಮಗ ಒಂದಷ್ಟು ಮೊಂಡ. ಆದರೆ ಅವರಿಬ್ಬರು ಪ್ರತಿದಿನ ಹೊಲಕ್ಕೆ ಹೋಗುತ್ತಿದ್ದಾರೆ. ಯಾರಿಗೆ ಹೇಳ್ತಾ ಇದ್ದೆ? ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿದರೆ ಲೋಕ ಕುರುಡೆ, ಅದರ ಕುಂಡೆಯ ಮೇಲೆ 2 ಏಟು ಬಿದ್ದರೆ ಸತ್ಯವೇನೆಂದು ತಿಳಿಯುವುದು. ನಿಮ್ಮ ಮನೆಯಲ್ಲಿ ಕೂಡ ನಡೆಯುತ್ತಿರುವುದು ಇದೆ. ವಯಸ್ಸಾಯಿತೆ ಹೊರತು ಬುದ್ಧಿ ಬರಲಿಲ್ಲ. ನಿಮ್ಮ ಕಾರಣದಿಂದ ಇಡೀ ಸಮಾಜವನ್ನು ನರಕಕ್ಕೆ ತಳ್ಳುತ್ತಿದ್ದೀರಿ. ನೋಡು ಗೋವಿಂದರಾವ್, ಇದೀಗ ಧರ್ಮ ಸಂಸ್ಥಾನದಿಂದ ನನಗೆ ಆದೇಶ ಒಂದು ಬಂದಿದೆ. ಈ ಧರ್ಮದ್ರೋಹದ ಕೆಲಸ ಈಗಿಂದೀಗಲೇ ನಿಲ್ಲದೆ ಹೋದರೆ ಮುಂದಿನ ಪರಿಣಾಮಗಳಿಗೆ ನಾನು ಜವಾಬ್ದಾರನಲ್ಲ. ನಾನಿದೇನು ಕೇಳುತ್ತಿರುವೆ? ನೀನು ಸಾವಿತ್ರಿ ಸುಗುಣರನ್ನು ಶಾಲೆಗೆ ಕರೆದುಕೊಂಡು ಹೋಗಿ ಅವರಿಗೆ ಅಕ್ಷರ ಕಲಿಸುತ್ತಿರುವೆ ಅಂತೆ? ಹೌದು, ಅವರು ಶಾಲೆಗೆ ಬಂದು ಅಕ್ಷರಗಳನ್ನು ಕಲಿಯುತ್ತಿದ್ದಾರೆ. ಕೂಡಲೇ ಇದು ನಿಲ್ಲಬೇಕು. ಅವರು ಅಕ್ಷರ ತೀಡುತ್ತಿರುವುದರಿಂದ ನಾವೆಲ್ಲ ನರಕಕ್ಕೆ ಹೋಗುವಂತಾಗಿದೆ. ಅಪ್ಪ, ಇದೆಲ್ಲ ಸುಳ್ಳು. ಈ ಬ್ರಾಹ್ಮಣರು ನಮ್ಮಲ್ಲಿ ಭಯವನ್ನು ಬಿತ್ತಿ ನಾವು ಅಕ್ಷರಗಳನ್ನು ಕಲಿಯಬಾರದೆಂಬ ಹುನ್ನಾರ ಮಾಡಿದ್ದಾರೆ. ನೋಡು, ನಾನು ನಿನ್ನ ಎಲ್ಲಾ ಚೇಷ್ಟೆಗಳನ್ನು ಸಹಿಸಿಕೊಂಡೆ, ಆದರೆ ಇನ್ನು ಸಹಿಸಲಾಗುವುದಿಲ್ಲ. ನಾನು ಹೇಳಿದಂತೆ ಕೇಳುವುದಾದರೆ ಈ ಮನೆಯಲ್ಲಿರಬಹುದು, ಇಲ್ಲವಾದರೆ ಇಂದಿನಿಂದ ಈ ಮನೆಯ ಬಾಗಿಲು ಶಾಶ್ವತವಾಗಿ ಮುಚ್ಚುತ್ತದೆ. ನಾನು ಯಾವ ಧರ್ಮದ್ರೋಹದ ಕೆಲಸವನ್ನು ಮಾಡಿಲ್ಲ. ವಿದ್ಯಾದೇವತೆ ಸರಸ್ವತಿಯ ಕೆಲಸ. ಅದು ನಿಮ್ಮ ಧರ್ಮಕ್ಕೆ ಹೇಗೆ ಅಡ್ಡ
ಈಗ ಸಿಟ್ಟಿನಲ್ಲಿದ್ದೀರಿ. ಈ ಮಾತುಗಳನ್ನು ನಿಮ್ಮ ನಾಲಿಗೆಯಲ್ಲಿ ಹೇಳಿಸುತ್ತಿರುವವರು ಯಾರೆಂದು ನನಗೆ ಗೊತ್ತು. ನಿಮಗೆ ಸಂತೋಷವಾಗುವುದಾದರೆ ಈಗಲೇ ಮನೆ ಬಿಟ್ಟು ಹೋಗುತ್ತಿದ್ದೇನೆ. ನಾನು ನಿಮ್ಮ ಜೊತೆಗೆ ಬರುತ್ತೇನೆ. ನೀವು ಕೈಗೊಂಡಿರುವ ಕೆಲಸದ ಬಗ್ಗೆ ನನಗೆ ಕೊಂಚವೂ ಸಂಶಯವಿಲ್ಲ. ಬದಲಾಗಿ ಅಪಾರವಾದ ಗೌರವವಿದೆ. ಉದಯ ಉದಯ ಹೊಸದೇ ಉದಯ 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 ಹೊಸದೇ ಉದಯ ಮನೆ ಬಿಟ್ಟರು ಗುರಿಯೆಡೆಗೆ ಸಾಗಿದರು ಮನೆ ಬಿಟ್ಟರು ಗುರಿಯೆಡೆಗೆ ಸಾಗಿದರು ಮನೆ ಬಿಟ್ಟರು ಗುರಿಯೆಡೆಗೆ ಸಾಗಿದರು ಮನೆ ಬಿಟ್ಟರು ಗುರಿಯೆಡೆಗೆ ಸಾಗಿದರು ಛಲವೊಂದಿರ ಸಾಧನೆಗೆ ಸಾಧನ ಬೇಕೇ ಎದೆಗೆ ಬಿದ್ದ ಅಕ್ಷರದ ಚೇತನ ಸಾಕೆ ಎದೆಗೆ ಬಿದ್ದ ಅಕ್ಷರದ ಚೇತನ ಸಾಕೆ ಅಲ್ಲ ಗೆಳೆಯ, ಅಂತೂ ವಿಪ್ರಕೂಟದ ಉನ್ನಾರ ತನ್ನ ಕಾರ್ಯವೆಸಗಿಸುವನ್ನು. ನಿಜ ಗೆಳೆಯ, ವಿಪ್ರಕೂಟ ಪುಲೆ ದಂಪತಿಗಳನ್ನು ಮನೆಯಿಂದ ಹೊರಹಾಕಿತು. ಸುಲಭವಾಗಿ ಮನೆಯನ್ನೋ ಬಿಟ್ಟರು. ಸರಿ, ಮುಂದೆ ಎಲ್ಲಿ ಹೋದ್ರಪ್ಪ ಅವರು? ಹ, ಜ್ಯೋತಿಬಾನ ವಿಚಾರಧಾರೆಗಳಿಗೆ ಮಾರು ಹೋಗಿದ ಪ್ರಗತಿಪರ ಬ್ರಾಹ್ಮಣ ತಾತ್ಯರ ಬಿಡೆ ಅವರ ಮನೆಗೆ ಹೋದರು. ಕಾರಣ ತಿಳಿದು ಆದರದಿಂದಲೇ ತಮ್ಮ ಮನೆಗೆ ಸ್ವಾಗತಿಸಿದರು. ನಿಜ ಗೆಳೆಯ ನಿನ್ನ ಮಾತು. ಉದ್ದೇಶ ಒಳ್ಳೆದಿದ್ರೆ ಸಹಾಯಕ್ಕೆ 1000 ಕೈಗಳು ಬರ್ತವಂತೆ. ಆದ್ರೆ ಜ್ಯೋತಿಬಾ ಬಿಡೆಯವರ ವಾಡೆಯಲ್ಲಿ ಇರುವುದಕ್ಕೆ ನಿಶ್ಚಯಿಸಿದ. ತನ್ನ ತಂದೆ ಹೊಲದ ಕೆಲಸಕ್ಕೆ ತಿಲಾಂಜಲಿ ಕೊಟ್ಟು ಶಿಕ್ಷಕ ವೃತ್ತಿ ಮುಂದುವರಿಸಿದ. ನಡಿ, ನಾವು ಬಿಡೆಯವರ ಮನೆಗೆ ಹೋಗೋಣ. ಸರಿ ಗೆಳೆಯ. ಒಳ್ಳೆಯದೇ. ಶಾಬಾಷ್. ಶಾಬಾಷ್. ಹಲೋ. ಜ್ಯೋತಿಬಾ, ನೀನು ಮಾಡುತ್ತಿರುವ ಮಹತ್ವದ ಕೆಲಸ ಜನರಿಗೀಗ ತಿಳಿಯುವುದಿಲ್ಲ. ಆದರೆ ಸೂರ್ಯಚಂದ್ರ ಇರೋವರೆಗೂ ನಿನ್ನನ್ನು ಮತ್ತು ಸಾವಿತ್ರಿಯನ್ನು ಈ ಜಗತ್ತು ಮರೆಯುವುದಿಲ್ಲ. ವಾಡೆಯ ಇನ್ನೊಂದು ಭಾಗವನ್ನು ನಿನ್ನ ಕಾರ್ಯಕ್ಕಾಗಿ ನೀಡುವೆ. ಕೆಲಸ ಮುಂದುವರೆಸು. ನಾನಿಲ್ಲಿ ಶಾಲೆ ಆರಂಭಿಸಿದರೆ ಬುಧವಾರ ವಾಡೆಯ ಶಿಕ್ಷಕ ವೃತ್ತಿಯನ್ನು ಬಿಡಬೇಕಾಗುತ್ತದೆ. ನನ್ನ ಜೊತೆಗೆ ಇನ್ನಿಬ್ಬರ ಹೊಟ್ಟೆ ತುಂಬಿಸಬೇಕು. ಏನು ಮಾಡುವುದು? ಜ್ಯೋತಿಬಾ, ನೀನು ಏನು ಯೋಚಿಸುತ್ತಿರುವೆ ಎಂದು ನನಗೆ ಗೊತ್ತು. ನಿನ್ನ ಈ ಪುಣ್ಯದ ಕೆಲಸಕ್ಕೆ ಮೊದಲ ದೇಣಿಗೆಯಾಗಿ 101 ರೂಪಾಯಿಗಳನ್ನು ನೀಡುವೆ. ಅಷ್ಟು ಮಾತ್ರವಲ್ಲ, ಮುನಿಸಿಪಾಲಿಟಿಯಲ್ಲಿ ನೌಕರಿಯೊಂದನ್ನು ಕೊಡಿಸುವೆ. ಸಾವಿತ್ರಿ ಸುಗುಣಾಬಾಯಿ ಕನ್ಯಾಶಾಲೆಯನ್ನು ನೋಡಿಕೊಳ್ಳಲಿ. ನಿನಗೆ ಬಿಡುವಿದ್ದಾಗ ಅವರಿಗೆ ಮಾರ್ಗದರ್ಶನ ಮಾಡು. ಶುಭಶ್ಯ ಶೀಘ್ರಂ. ಸಾವಿತ್ರಿ, ನೀನು ಕನ್ಯಾಶಾಲೆಯ ಶಿಕ್ಷಕ ಆಗಬೇಕು. ಶಿಕ್ಷಕ ಕೇಳಲು ಅಷ್ಟು ಚೆನ್ನಾಗಿಲ್ಲ. ನಾನು ಕನ್ಯಾಶಾಲೆಯಲ್ಲಿ ಕಲಿಸುವುದರಿಂದ ಶಿಕ್ಷಕಿ ಎಂದು ಮಾಡಿಕೊಳ್ಳುವೆ. ಒಳ್ಳೆಯ ಮಾತು ಸಾವಿತ್ರಿ. ಶಿಕ್ಷಕಿ ಶಿಕ್ಷಕಿ ಈ ಮಾತನ್ನು ಕೊಟ್ಟ ಮೊದಲಿಗಳು ನೀನು.
ಏನು ಅಂದ್ರೆ ಒಂದು ವಿಷಯ ಹೇಳ್ತೇನೆ, ಅನ್ಯತಾ ಭಾವಿಸ್ಬೇಡಿ. ಹೇಳು ಸಾವಿತ್ರಿ, ಸಂಕೋಚ ಬೇಕೆ? ನಮ್ಮ ಶಾಲೆಗೆ ಬರುವ ಬಡ ಹುಡುಗಿಯರಿಗೆ ಸರಿಯಾಗಿ ಊಟವಿಲ್ಲವೆಂಬುದು ನನ್ನ ಗಮನಕ್ಕೆ ಬಂದಿದೆ. ಅದಕ್ಕಾಗಿ ಒಂದು ಯೋಚನೆ ಮಾಡಿದ್ದೇನೆ. ಹೇಳು, ನಿನ್ನ ಯೋಜನೆ ಏನು ಅಂತ. ನಮ್ಮ ಶಾಲೆಗೆ ಬರುವ ಹುಡುಗಿಯರಿಗೆ ಊಟ ಕೊಡಲು ನಿರ್ಧರಿಸಿದ್ದೇನೆ. ಊಟ ಹಾಗಂದ್ರೆ? ನಾನು ಪ್ರತಿದಿನ ಶಾಲೆಗೆ ಹೋಗುವಾಗ ಊಟ ತಯಾರಿಸಿ ಕಟ್ಟಿಕೊಂಡು ಹೋಗ್ತೇನೆ. ಹೊಟ್ಟೆ ತುಂಬಿದ ಮೇಲೆ ನಾನು ಹೇಳಿಕೊಡುವ ಪಾಠ ಅವರಿಗೆ ಅರ್ಥವಾಗುತ್ತದೆ. ಅದು ತುಂಬಾ ಶ್ರಮದ ಕೆಲಸ. ನಿಮ್ಮಿಂದ ಅದು ಸಾಧ್ಯವೇ? ನಾನು ಮುಂಜಾನೆ 4ಕ್ಕೆ ಎದ್ದು ನಮ್ಮ ಜೊತೆಗೆ ಮಕ್ಕಳಿಗಾಗಿ 16 ರೊಟ್ಟಿ ಬಡಿಯುವೆ. ಮೊದಲೇ ಎಲ್ಲವನ್ನು ನಿರ್ಧರಿಸಿಕೊಂಡು ಬಂದಿರುವೆ. ಶಾಲೆಯಲ್ಲಿನ ದುಡಿತದ ಜೊತೆಗೆ ಮನೆಯಲ್ಲೂ ದುಡಿಯುವ ನಿನ್ನ ಆರೋಗ್ಯದ ಬಗ್ಗೆ ಚಿಂತೆ ನನಗೆ. ಭಾರತೀಯ ಹೆಂಗಸರು ದುಡಿಮೆಗೆ ಎಂದು ಅಂಜಿದವರಲ್ಲ. ಅವರ ದುಡಿಯುವ ಶಕ್ತಿ ಕಂಡು ಹೆದರಿದವರು ಗಂಡಸರು. ಅಂತೂ ಮಾತು ಕಲಿತೆ ನೀನು. ನಿಮ್ಮಿಂದಲೇ ಅಲ್ಲವೇ ಈ ಮಾತುಗಳನ್ನು ಕಲಿತದ್ದು? ಹಿಂದೂ ವೈದಿಕ ಧರ್ಮಕ್ಕೆ ಅಡ್ಡವಾಗಿರುವ ಈ ಕ್ಷುಲ್ಲಕ ಹೆಂಗಸನ್ನು ನಿಯಂತ್ರಿಸುವ ಗಂಡಸು ನಮ್ಮ ಬ್ರಾಹ್ಮಣ ಸಮುದಾಯದಲ್ಲಿ ಯಾರು ಇಲ್ಲ. ಯಾಕಿಲ್ಲ? ನೀವೇ ಇದ್ದೀರಲ್ಲ ಸುಧಾಕರ ಕಾಕ. ಈ ರಾಕ್ಷಸಿಯನ್ನು ಬಂದೋಬಸ್ತ್ ಮಾಡಿ. ನನ್ನ ಕಳಕಳಿಯನ್ನು ಅರ್ಥ ಮಾಡಿಕೊಳ್ಳಿ. ನಾವು ಇಲ್ಲಿ ನಮ್ಮಲ್ಲೇ ವ್ಯಂಗ್ಯ ಮಾಡಿ ಕುಳಿತರೆ ಅವಳು ಅಲ್ಲಿ ನಮ್ಮ ಧರ್ಮವನ್ನು ಹರಾಜು ಹಾಕುವಳು. ನಮ್ಮಲ್ಲಿನ ಕೆಲವು ಧರ್ಮ ಲಂಡರು ಅವರ ಜೊತೆ ಸೇರಿಕೊಂಡಿದ್ದಾರೆ. ಆ ಬಗ್ಗೆ ಏನ್ ಮಾಡ್ತೀರಿ ಹೇಳಿ? ಹಿಂದೆ ನನ್ನ ಅಣ್ಣನ ಮಗ ಕೀಳು ಜಾತಿ ಹುಡುಗಿ ಜೊತೆ ಓಡಿ ಹೋಗಿದ್ದ. ಆ ಬಗ್ಗೆ ಪಂಚಾಯತಿ ಕೂಡಿಸಲು ಯತ್ನಿಸಿದಾಗ ನೀವ್ಯಾರು ಸಾಥ್ ನೀಡಲಿಲ್ಲ. ನಿಮ್ಮ ಬಗ್ಗೆ ನನಗೆ ಅಸಮಾಧಾನವಿದೆ. ಇದು ನಾವುಗಳು ಕಚ್ಚಾಡುವ ಸಮಯವಲ್ಲ. ಪೈಠಾಣದ ಧರ್ಮಪೀಠದಿಂದ ಅನೇಕ ಬಾರಿ ಎಚ್ಚರಿಕೆ ಬಂದಿವೆ. ಇದರ ಬಗ್ಗೆ ಗಂಭೀರವಾಗಿ ಯೋಚಿಸಬೇಕಾಗಿದೆ. ಪುಣೆಯಲ್ಲಿ ಬ್ರಾಹ್ಮಣ ಉಳಿದರೆ ಮಾತ್ರ ಇಡೀ ಭಾರತದಲ್ಲಿ ಉಳಿಯುತ್ತಾನೆ. ಹೌದೌದು, ನಾವ್ ಇದಕ್ಕೇನಾದ್ರೂ ಮಾಡ್ಲೇಬೇಕು. ಈ ಸಾವಿತ್ರಿ ಯತ್ನನ ಹತ್ತಿಕ್ಲೇಬೇಕು. ಹೌದೌದು, ಹತ್ತಿಕ್ಲೇಬೇಕು. ಅಲ್ಲೋಡು, ಆ ಚಿನಾರಿ ಎಲ್ಲ ಹೊರಟಿದ್ದಾಳಲ್ಲ. ಅವಳ ತಡಿಬೇಡುವೋ, ಅವಳು ಗಣ್ಯ ನೋಡ್ಕೊಂಡು ಹೊರಟಿದ್ದಾಳೆ. ಯಾಕೆ ಮನೇಲಿ ಗಂಡ ಅನ್ನೋ ಪ್ರಾಣಿ ಒಬ್ಬ ಇದ್ನಲ್ಲ, ಅವನ್ ತಾಳ್ತಿಲ್ವ ಅಂತ? ಇದಾನಪ್ಪ, ಅವನಿಗೆ ಸಮಾಜ ಉದ್ಧಾರ ಮಾಡಕ್ಕೆ ಸಮಯ ಸಿಕ್ತಿಯಲ್ಲ, ಅದಕ್ಕೆ ಅವಳು ಗಂಡಿ ನೋಡ್ಕೊಂಡು ಹೋಗ್ತಾ ಇದ್ದಾಳೆ. ಬಂದ್ರು. ಇಲ್ಲೋಡು, ಈ ಚಿನಾಲಿ ಇನ್ನ ಇಲ್ಲೇ ಇದ್ದಾಳೆ. ಅವಳ ಮುಖ ಏನ್ ನೋಡ್ತಿದ್ಯಾ? ಹೇಳ ಬಿಸಾಡ ಅವಳನ್ನ. ಇವಳ ಮೇಲೆ ಸಗಣಿ ಎರಚಣ. ಸಗಣಿ ಎರಚಿದ್ರೆ ಇವಳು ಶುದ್ಧವಾಗಿರ್ತಾಳೆ. ಬೇಡ, ಇವಳ ಮೇಲೆ ಕೊಚ್ಚೆ ನೀರು ಎರಚಣ.
ಶಾಲೆಗೆ ಹೋಗುವಾಗ ನಾನು ನಿನ್ನೊಡನೆ ಬರುತ್ತೇನೆ. ಅಗತ್ಯವಿಲ್ಲ. ನಾವು ಇಂತಹ ಘಟನೆಗಳನ್ನು ಎದುರಿಸಲು ಕಲಿಯಬೇಕು. ನಾವು ಹೆದರಿ ಸುಮ್ಮನಾದರೆ ಅದು ಅವರ ವಿಜಯವಾಗುತ್ತದೆ. ಅವರ ಗೆಲುವಿಗೆ ನಾವೆಂದೂ ಸಹಕರಿಸಬಾರದು. ಇದು ನೋಡಿ, 2 ಸೀರೆಗಳನ್ನು ಕೈ ಚೀಲದಲ್ಲಿ ತೆಗೆದುಕೊಂಡು ಹೊರಟಿದ್ದೇನೆ. ನಮ್ಮ ಮೇಲಿನ ದಾಳಿಯನ್ನೆಲ್ಲ ನಾವು ಶುದ್ಧ ಮಾಡಿಕೊಳ್ಳಬೇಕಾಗಿರುವುದು. ಬದಲಾಗಿ ಅವರೊಳಗಿರುವ ಕೊಳಕನ್ನು ತೊಳೆಯುವ ಕೆಲಸವಾಗಬೇಕಾಗಿದೆ. ಮೈಗೆ ಮೆತ್ತಿದ ಕೊಳೆಯ ತೊಳೆದರೆ ಮನಸ್ಸಿನ ಕೊಳೆ ತಿಳಿಯಪ್ಪುದೆ. ಮತ್ತೆ ಮತ್ತೆ ಮಲಿನಗೊಂಡ ಹೃದಯಗಳನ್ನು ಹಸನುಗೊಳಿಸಲು ಹಾತೊರೆಗಳು. ಪತಿತ ಪಾವನ ಸಲಿಲ ಧಾರೆಯ ಧರಣಿ ತೂಕದ ಮಹಾತಾಯಿ ಸಾವಿತ್ರಿ, ನೀನು ನಿಜವಾಗಿಯೂ ಸತ್ಯವಾನನ ಸಾವಿತ್ರಿಯ ಕಣೆ. ಅಯ್ಯೋ, ಅಷ್ಟು ದೊಡ್ಡ ಮಾತುಗಳೇಕೆ? ನಾನು ಯಾವತ್ತಿಗೂ ಈ ಜ್ಯೋತಿಮಾನ ಸಾವಿತ್ರಿಯಾಗಿಯೇ ಇರುತ್ತೇನೆ. ಸಾವಿತ್ರಿಗೆ ನೆರವಾದವರಲ್ಲಿ ಅನೇಕ ಬ್ರಾಹ್ಮಣರಿದ್ದಾರಲ್ಲವೇ ಗೆಳೆಯ? ಹೌದು ಗೆಳೆಯ. ಭಿಡೆ ಅವರ ಸ್ನೇಹಿತ ವಿಷ್ಣು ಪಂತ ಕೂಡ ಶಿಕ್ಷಕನಾಗಿ ಸೇರಿಕೊಂಡ. ವಾಲ್ವೇಕರ್, ಗವಾಂಗೆ ಮುಂತಾದರು ಕೂಡ ಈ ಕೆಲಸಕ್ಕೆ ಬೆಂಬಲಕ್ಕಿದ್ದರು. ಮುಂದೆ ಮುಂದೆ ಹೇಳೋದು ಬಹಳ ಆಯ್ತು ಗೆಳೆಯ. ಒಂದು ದಿನದಲ್ಲಿ ಕತೆ ಮುಗಿಯೋದಿಲ್ಲ. ಸಾವಿರಾರು ವರ್ಷಗಳ ತೆರೆವಾಸ, ಒಂದು ಶತಮಾನದಲ್ಲಿ ವಿಮೋಚನೆ ಸಾಧ್ಯವೇ?
ನಾನು ನಿರಾಕರಿಸುತ್ತೇನೆ. ನನ್ನ ಹಿಂದೆ ನನ್ನ ಗಂಡ ಜ್ಯೋತಿಬಾ ಇದ್ದಾರೆ. ಮೈ ಮೇಲೆ ಗಲೀಜೆಸದವರ ಮೇಲೆ ಹರಿಹಾಯ್ದ ವಿಚಾರ ಕಾಡ್ಗಿಚ್ಚಿನಂತೆ ಹಬ್ಬಿತು. ಜ್ಯೋತಿಬಾ ಜೊತೆ ನನ್ನ ಕೆಲಸಕ್ಕೆ ಸಹಸ್ರ ಸಹಸ್ರ ಕೈಗಳು ಕೂಡಿಕೊಂಡವು. 4 ವರ್ಷಗಳ ಅವಧಿಯಲ್ಲಿ 18 ಶಾಲೆಗಳನ್ನು ತೆರೆದವು. ಎಲ್ಲ ಕನ್ಯಾ ಶಾಲೆಯ ವಿದ್ಯಾರ್ಥಿನಿಯರು ಉತ್ತಮ ರೀತಿಯಲ್ಲಿ ಉತ್ತೀರ್ಣರಾಗಿದ್ದರು. ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ನೀಡುವ ಸಮಾರಂಭವೊಂದು ವಿಶ್ರಮ ವಾಡೆದುರು ಏರ್ಪಾಡಾಯಿತು. ಪುಣೆಯ ಇತಿಹಾಸದಲ್ಲೇ ಇಷ್ಟೊಂದು ಜನ ಸೇರಿರಲಿಲ್ಲ ಎಂಬುದು ಎಲ್ಲರ ಅಂಬೋಣ. ಪುಣೆಯ ಕಲೆಕ್ಟರ್ನ ಹೆಂಡತಿ ಮಿಸೆಸ್ ಜೋನ್ಸ್ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂತಸದಿಂದ ಪಾಸಾದ ಎಲ್ಲ ಹೆಣ್ಣು ಮಕ್ಕಳಿಗೆ ಸೀರೆಗಳನ್ನು ವಿತರಿಸಿದಳು. ಈ ಸಮಾರಂಭ ಮುಗಿದ 4 ದಿನಗಳ ನಂತರ ಲಂಡನ್ ಟೈಮ್ಸ್ ಪತ್ರಿಕೆಯಲ್ಲಿ ಈ ವರದಿ ಪ್ರಕಟವಾಯಿತು. ಬಿಸಿ ಬಿಸಿ ಸುದ್ದಿ, ಬಿಸಿ ಬಿಸಿ ಸುದ್ದಿ. ಅನವಶ್ಯವಾಗಿ ನಿರ್ಬಂಧಿಸಲ್ಪಟ್ಟಿದ್ದ ಎಲ್ಲ ಹುಸಿ ಧರ್ಮದ ಕಟ್ಟಳೆಗಳನ್ನು ಮೀರಿ ಸಾವಿತ್ರಿಬಾಯಿ ಜ್ಯೋತಿಬಾಯಿ ಎಂಬ ಪುಣೆ ಹೆಣ್ಣು ಮಗಳು ಶೂದ್ರ ಅಸ್ಪೃಶ್ಯರಿಗಾಗಿ ಬಾಲಿಕಾ ಶಾಲೆಗಳನ್ನು ತೆರೆದು ಮಹತ್ತರ ಕೆಲಸ ಮಾಡಿದ್ದಾಳೆ. ಸಾವಿತ್ರಿಬಾಯಿ ಹಿಂದೂಸ್ತಾನದ ವಿದ್ಯಾಕ್ಷೇತ್ರದ ಆಶಾಕಿರಣವಾಗಿದ್ದಾಳೆ. ಇದು ನಂಬಲು ಸಾಧ್ಯವಾದ ಸಂಗತಿಯೇ ಆದರೂ ಇದನ್ನು ಸಾಧಿಸಿ ತೋರಿಸಿದ್ದಾಳೆ. ನಾವು ಈ ಹೆಣ್ಣು ಮಗಳನ್ನು ಅಭಿನಂದಿಸುತ್ತೇವೆ. ಈ ಸಮಾರಂಭದಲ್ಲಿ ಮಾವ ಗೋವಿಂದರಾವ್ ಅವರ ಉಪಸ್ಥಿತಿಯನ್ನು ತಿಳಿಸಿ ಜ್ಯೋತಿಬಾ ಸಂತಸಪಟ್ಟದ್ದು ನನಗೆ ಅತೀವ ಆನಂದ ಉಂಟು ಮಾಡಿತು. ಲಂಡನ್ ಟೈಮ್ಸ್ ಪತ್ರಿಕಾ ವರದಿ ದೇಶದಲ್ಲಿ ಹೊಸ ಸಂಚಲನ ಮೂಡಿಸಿತು. ಮಾರನೇ ದಿನವೇ ಮಾವ ನಮ್ಮನ್ನು ಮರಳಿ ಗಂಜಾರಪೇಟೆಯ ತಮ್ಮ ಗೂಡಿಗೆ ಕರೆದುಕೊಂಡು ಹೋದರು. ಸನಾತನಿಗಳು ನಮ್ಮನ್ನು ಕೊಲ್ಲಿಸುವ ಪ್ರಯತ್ನ ಮಾಡಿದರು. ಕೊಲ್ಲಲು ಬಂದವರು ನಮ್ಮ ಮಾತುಗಳನ್ನು ಕೇಳಿ ತಮ್ಮ ನಿರ್ಧಾರ ಬದಲಾಯಿಸಿ ತಮ್ಮನ್ನು ಕಳುಹಿಸಿದವರನ್ನೇ ಕೊಲ್ಲುವ ಮಾತುಗಳನ್ನಾಡಿದರು. ಅವರಿಗೆ ತಿಳುವಳಿಕೆ ನೀಡಿ ಆತಿಥ್ಯ ಮಾಡಿ ಕಳುಹಿಸಿದರು. ನಿಜ ಹೇಳಬೇಕೆಂದರೆ ನನ್ನ ಕಲಿಯಲು ಬರುತ್ತಿದ್ದಳು. ನಮ್ಮನ್ನು ಕೊಲ್ಲಲು ಬಂದವರು ಅವರು ಆ ಸಾವಿತ್ರಿಬಾಯಿ. ನಿಜ ಹೇಳಬೇಕೆಂದರೆ ನಮ್ಮನ್ನು ಕೊಲ್ಲಲು ಬಂದವರ ಪೈಕಿ ಒಬ್ಬಾತನ ಮಗಳು ನನ್ನ ಬಳಿಯೇ ಕಲಿಯಲು ಬರುತ್ತಿದ್ದಳು. ಅವಳು ನಾನು ಕಟ್ಟಿಕೊಂಡು ಹೋದ ಊಟ ಮಾಡಿ ಮನೆಗೆ ಹೋಗುತ್ತಿದ್ದಳು. ಅವಳಪ್ಪ ಸಾವಿತ್ರಿಯನ್ನು ಎಂದೂ ನೋಡಿರಲಿಲ್ಲ. ಆದರೆ ಸಾವಿತ್ರಿಯ ಹೆಸರನ್ನು ತನ್ನ ಮಗಳಿಂದಲೇ ಪ್ರತಿದಿನ ಕೇಳುತ್ತಿದ್ದ. ಆ ಸಾವಿತ್ರಿಬಾಯಿ ಅರ್ಥಾತ್ ನಾನು. ಅವನೆದುರು ಅದೇ ಸಾವಿತ್ರಿಬಾಯಿಯಾದ ನಾನು. ನನ್ನನ್ನು ಕೊಲ್ಲುವುದರಿಂದ ನಿಮಗೆ ಲಾಭವಾಗುವುದಾದರೆ ಕೊಂದು ಬಿಡೆಂದು ಹೇಳಿದೆ. ಏನಾಗಿರಬೇಡ ಆತನ ಸ್ಥಿತಿ. ಪಶ್ಚಾತ್ತಾಪದ ಫಲ ಕೊಲ್ಲಲು ಬಂದ ಆ ಇಬ್ಬರು ನಮ್ಮದೇ ಶಾಲೆಯಲ್ಲಿ ಕೆಲಸ ಮಾಡಿ ತಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು ಮೆರೆದದ್ದು ನನ್ನ ನೆನಪಿನ ಬುತ್ತಿಯಲ್ಲಿ ಹಸುರಾಗಿ ಉಳಿಯುವ ಘಟನೆಯೇ ಸರಿ. ಈ ನಡುವೆ ನನ್ನ ಮಾವನಿಗೆ ಮೊಮ್ಮಕ್ಕಳಾಯಿತು. ಅದಕ್ಕಾಗಿ ಜ್ಯೋತಿಬಾನಿಗೆ ಮತ್ತೊಂದು ಮದುವೆಗೆ ಒತ್ತಾಯಿಸಿದರು. ನನ್ನ ಜ್ಯೋತಿಬಾ ಅದಕ್ಕೆ ಸಮ್ಮತಿಸುತ್ತಾನೆಯೇ? ಮಕ್ಕಳಾಗದವರಿಗೆ ಮೋಕ್ಷ ಸಿಗುವುದಿಲ್ಲವೆಂದು ನಮ್ಮನ್ನು ಹೆದರಿಸುವವರು
ಮೋಕ್ಷ ಪಡೆದು ಸ್ವರ್ಗಕ್ಕೆ ಹೋಗಬೇಕು. ಅವರ ಗೊಡವೆ ಬಿಟ್ಟು ಭೂಮಿಯ ಮೇಲೆ ನಾವು ಸುಖದಿಂದಿರೋಣ ಎಂದು ತಂದೆಯ ಬಾಯಿಯನ್ನು ಕಟ್ಟಿ ಹಾಕಿದ ನನ್ನ ಗಂಡನಿಗೆ ನಾನು ಕೃತಜ್ಞಳಾಗುವುದನ್ನು ಬಿಟ್ಟು ಮತ್ತೇನು ಮಾಡಬಹುದು? ಜ್ಯೋತಿಬಾನಗೆಯ ದಾವಂಡೆ ಅವರ ಸಂಬಂಧಿಕನ ಮಗಳು 5 ವರ್ಷಕ್ಕೆ ಮದುವೆಯಾಗಿ 6ನೇ ವಯಸ್ಸಿಗೆ ವಿಧವೆಯಾದಳು. ಅವಳನ್ನು ಚಿತೆಗೆ ತಳ್ಳಲು ಬಿಡದೆ ದಾವಂಡೆ ತನ್ನ ಮನೆಯಲ್ಲಿಯೇ ಇರಿಸಿಕೊಂಡಿದ್ದ. ಸುಂದರಿಯಾದ ಅವಳ ಮೇಲೆ ಕಣ್ಣು ಹಾಕಿದ ಸಂಬಂಧಿ ಕಾಮುಕನಿಂದ ಬಸುರಾಗಿ ಅದನ್ನು ತೊಡೆಯಲ್ಲಿ ಎಪ್ಪಿಸಿ ಸಫಲಳಾಗದೆ ಮಗುವೊಂದನ್ನು ಪಡೆದಳು. ಪಾಪ, ಕಾಮುಕನ ಕಾಮ ಪಿಪಾಸೆಗೆ ಬಲಿಯಾದ ಆ ಹೆಣ್ಣು ಮಗಳು ಕೋರ್ಟಿನ ಕೇಸಿನಲ್ಲಿ ಕಾಲಾಪಾನಿ ಶಿಕ್ಷೆಗೆ ಗುರಿಯಾದಾಗ ನಾನು ಕಣ್ಣೀರಲ್ಲೇ ಕೈ ತೊಳೆದೆ. ಇದಕ್ಕೆ ಪರಿಹಾರಾರ್ಥವಾಗಿ ನನ್ನ ಜ್ಯೋತಿಬಾ ಬಾಲ್ಯ ಹತ್ಯೆ ಪ್ರತಿಬಂಧಕ ಗೃಹ ತೆರೆದು ಕಾಲಾಪಾನಿ ಬೇಡ, ನಮ್ಮ ಪ್ರಸೂತಿ ಗೃಹಕ್ಕೆ ಬನ್ನಿ, ಸುಖವಾಗಿ ಹಡೆಯಿರಿ ಎಂಬ ಕರಪತ್ರಗಳನ್ನು ಹಂಚಿ ಬರೋಬ್ಬರಿ 34 ಬಾಲ ವಿಧವೆಯರ ಮಕ್ಕಳಿಗೆ ಆಸರೆಯಾದ. ಇಂತಹದ್ದೇ ಪ್ರಕರಣದಲ್ಲಿ ಹುಟ್ಟಿದ ಯಶವಂತನನ್ನು ಕಾನೂನು ರೀತಿಯ ದತ್ತು ಮಗನಾಗಿ ಸ್ವೀಕರಿಸಿದ್ದು ನನ್ನ ಕಾಲದ ದೊಡ್ಡ ಆಂದೋಲನವೇ. ಒಂದಿಷ್ಟು ಹಾಡು ಬರೆದು ತುಳುವುದು ನನಗೆ ಹವ್ಯಾಸ. ಒಮ್ಮೆ ಯಾರಿಂದ ನನಗೆ ದನಿಯು ಬಂದಿತೋ, ಯಾರಿಂದ ನನಗೆ ಬಲವು ಸಿಕ್ಕಿತೋ, ಯಾರಿಂದ ನನಗೆ ಆನಂದ ದೊರಕಿತೋ, ಯಾರಿಂದ ನನಗೆ ಒಲವು ದೊರಕಿತೋ, ಯಾರಿಂದ ಈ ಸಾವಿತ್ರಿಗೆ ಬುದ್ಧಿಯು ಬಂದಿತೋ, ಯಾರಿಂದ ಈ ಜ್ಯೋತಿಗೆ ಬೆಳಕು ಬಂದಿತೋ, ಆನಂದ ಜ್ಯೋತಿಗೆ ಸಾವಿರದ ಶರಣು, ಆ ನನ್ನ ಸಾವಿತ್ರಿಗೆ ಸಾವಿರದ ಶರಣು, ಸಾವಿರದ ಶರಣು, ಸಾವಿರದ ಶರಣು. ನನ್ನ ಜ್ಯೋತಿಬಾನೊಡನೆ ನನಗೆ ಹುಸಿ ಮುನಿಸು, ಕೋಪ, ತಾಪ ಎಲ್ಲವೂ ಇತ್ತು. ನಾನು ಕೊಟ್ಟ ಕವಿತೆಗಳನ್ನು ಒಂದೊಂದೇ ಓದುತ್ತಿದ್ದ. ಮುಂದೆ ಪೇಶ್ವೆಗಳ ರಾಜ್ಯ ಬಂದಿತು. ಅನಾಚಾರಕ್ಕೆ ಕಡಿವಾಣ ಇಲ್ಲವಾಯಿತು. ದೀನದಲಿತರಿಗೆ ಕತ್ತಲೆ ಕವಿಯಿತು. ಕುತ್ತಿಗೆಗೆ ಗಡಿಗೆ ಕಟ್ಟಿದರು, ಸೊಂಟಕ್ಕೆ ಕಟವರಿಕೆ ಕಟ್ಟಿದರು. ಪೇಶ್ವೆಗಳ ರೂಪದಲ್ಲಿ ಸರಿಯೇ ಕಾಣಲಾರಂಭಿಸಿದ. ಇಂತಹ ಪೇಶ್ವೆಗಳು ಸುಟ್ಟು ಬೂದಿಯಾಗಲಿ. ವಿದ್ಯೆ ಶ್ರೇಷ್ಠ ಧನವಾಗಿದೆಯೋ ಎಲ್ಲ ಧನಕ್ಕಿಂತ. ವಿದ್ಯೆ ಇದ್ದವನಿಗೆ ಜ್ಞಾನಿ ಎನ್ನುತ್ತಾರೆ ಈ ಜಗದೊಳಗೆ. ಈಗ ಇಡೀ ನೀನು ಪಾಠಿ ಪುಸ್ತಕ, ವಿದ್ಯೆಯಿಂದ ಮೆರೆಯಲಿ ನಿನ್ನ ಮಸ್ತಕ.
ವಿದ್ಯೆಯ ಮಹತ್ವವನ್ನು ಅದೆಷ್ಟು ಚಂದ ಬರ್ದಿದೆಯ ಸಾವಿತ್ರಿ ಎಂದು ಜ್ಯೋತಿಬಾ ಒಂದೊಂದೇ ಹಾಳೆಗೆ ವಿಷ. ಜ್ಯೋತಿಬಾನ ಬಗ್ಗೆ ಬರೆಯಬೇಕಲ್ಲವೇ? ಅವ ನನಗೆ ನಿಜ ಜ್ಯೋತಿ. ಎಷ್ಟು ಮಂದಿ ಹೆಣ್ಣು ಮಕ್ಕಳಿಗೆ ಜ್ಯೋತಿ ಅಂತ ಪತಿ ಸಿಗುತ್ತಾನೆ? ತವರು ಮನೆಯವರ ಒತ್ತಾಯಕ್ಕೆ ನನ್ನ ಜ್ಯೋತಿಬಾನನ್ನು ಬಿಟ್ಟು ಹೋದೆ. ಅವರ ಕಾಳಜಿ ವಿಚಾರಿಸಿ ಪತ್ರ ಬರೆದು ಸಾಂತ್ವನ ಹೇಳಿದೆ. ತಮ್ಮ ನಮ್ಮ ಸಾಮಾಜಿಕ ಕಳಕಳಿಗೆ ವಿರೋಧ ವ್ಯಕ್ತಪಡಿಸಿ ನಿಮ್ಮ ಬದುಕೂ ಇದೆಯಲ್ಲವೆಂದಾಗ ನೊಂದು ಹಿಂದಿರುಗಿದೆ. ತವರಲ್ಲಿದ್ದಾಗ ಬ್ರಾಹ್ಮಣ ಹುಡುಗನೊಬ್ಬ ಕುರುಬ ಹುಡುಗಿಯನ್ನು ಪ್ರೀತಿಸಿ ಅವಳು ಗರ್ಭಿಣಿಯಾದ ವಿಷಯವನ್ನು ಕೇಳಿದ ಜನ ಅವರನ್ನು ಕೊಲ್ಲಲು ತೀರ್ಮಾನಿಸಿದರು. ನಾನಲ್ಲಿಗೆ ಧಾವಿಸಿ ಬ್ರಿಟಿಷ್ ಸರ್ಕಾರದ ನಿಯಮಗಳನ್ನು ಹೇಳಿ ಹೆದರಿಸಿ ಮರ್ಯಾದ ಹತ್ಯಾಕಾಂಡವನ್ನು ನಿಲ್ಲಿಸಿದೆ. ಪುಣೆಯ ವಿಶ್ರಮ ಭಾಗದಲ್ಲಿ ಭಾರತೀಯ ಹಬ್ಬಗಳ ಕುರಿತು ಮಾಡಿದ ಭಾಷಣಕ್ಕೆ ಜ್ಯೋತಿಬಾ ಸಾಕ್ಷಿಯಾಗಿ ಯು ಆರ್ ಗ್ರೇಟ್ ಸಾವಿತ್ರಿ, ಯು ಆರ್ ಗ್ರೇಟ್ ಸಾವಿತ್ರಿ ಎಂದು ಹೆಮ್ಮೆ ಪಟ್ಟಿದ್ದ. ಜನ ನನ್ನನ್ನು ಸರಸ್ವತಿಯ ಸ್ವರೂಪ ಎಂದರು. ವಿನಯದಿಂದ ನಾನದನ್ನು ನಿರಾಕರಿಸಿ ನನ್ನನ್ನು ಮೂರ್ತಿ ಮಾಡಿ ಪೂಜಿಸಬೇಡಿ, ನಾನು ಸರಸ್ವತಿಯಾಗಲೊಲ್ಲೆ ಎಂದು ಸ್ಪಷ್ಟವಾಗಿ ತಿಳಿ ಹೇಳಿದೆ. ಸರಸ್ವತಿಯಾಗಲೊಲ್ಲೆ ನನ್ನ ಸಂಕಲ್ಪ ಶಕ್ತಿಗೆ, ನನ್ನ ತೇಜೋ ಅಭಿವೃದ್ಧಿಗೆ, ನನ್ನ ಶ್ರೇಯಸ್ಸಿಗೆ ಜ್ಯೋತಿಬಾ ಕಾರಣ. ಅವಿಶ್ರಾಂತ ಅಡ್ಡಾಟ, ಅನಿಮಿಯತನ, ಒತ್ತಡದ ಜೀವನದಿಂದಾಗಿ ಅವನ ಆರೋಗ್ಯ ಕೆಡಲಾರಂಭಿಸಿತು. ಅವರಿಗೆ 60 ತುಂಬಿದಾಗ ಅವನ ಗೆಳೆಯರು ಮತ್ತು ಅಭಿಮಾನಿ ಬಳಗ ಸತ್ಕರಿಸಲು ದೊಡ್ಡ ಸಭೆಯೊಂದು ಏರ್ಪಾಡಾಯಿತು. ಅವರ ಪಕ್ಕದಲ್ಲೇ ಕುಳ್ಳಿರಿಸಿ ಇಬ್ಬರನ್ನೂ ಸನ್ಮಾನಿಸಿದರು. ಅದಾಗಲೇ ಸಾರ್ವಜನಿಕ ಸತ್ಯ ಧರ್ಮ ಎಂಬ ಪುಸ್ತಕ ಬರೆದಿದ್ದ. ದಿನದಿಂದ ದಿನಕ್ಕೆ ಜ್ಯೋತಿಬಾನ ಆರೋಗ್ಯ ಕೆಡುತ್ತಿದ್ದು ಒಂದು ದಿನ ಅವನ ಬಲಪಾರ್ಶ್ವಕ್ಕೆ ಲಕ್ವ ಹೊಡೆಯಿತು. ನಾನೀಗ ಅವನ ಬಲಗೈಯಾದ. ಮತ್ತೊಮ್ಮೆ ಹೊಡೆದ ಲಕ್ವ ಜ್ಯೋತಿಬಾನನ್ನು ಮತ್ತಷ್ಟು ನಿತ್ರಾಣನನ್ನಾಗಿಸಿತು. ಮಗ ಯಶವಂತ ಮತ್ತು ನನ್ನನ್ನು ಬಿಟ್ಟು ಜ್ಯೋತಿಬಾ ಹೊರಟೇ ಹೋದ. ಜ್ಯೋತಿಬಾನ ಪ್ರಿಯ ಕಾಂತೆ ಸಾವಿತ್ರಿ ನಾಮಾಂಕಿತೆ ಸರಸ್ವತಿಯಾಗಲೊಲ್ಲೆ ನಾನು
ಎಂಬ ಪುರೋಹಿತಶಾಹಿ ಮತ್ತು ಗುಲಾಮಗಿರಿಯ ಪುಸ್ತಕ ಬರೆದಿದ್ದ. ಗುಲಾಮಗಿರಿಯ ಪುಸ್ತಕದ ಕೆಲಸ ಪೂರ್ಣಗೊಂಡಿರಲಿಲ್ಲ. ಅದರ ಸಂಪೂರ್ಣ ಮಾಹಿತಿಯ ಟಿಪ್ಪಣಿಗಳನ್ನು ನನ್ನಿಂದಲೇ ಮಾಡಿಸಿದ್ದ. ಅರ್ಧಕ್ಕೆ ನಿಂತ ಅವನ ಸತ್ಕಾರ್ಯಗಳನ್ನು ಪೂರ್ಣಗೊಳಿಸಿಯೇ ನಾನು ಹೋಗುವುದು. ಸಮಾನತೆ 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 ಮಾನವತೆಗೆ ಮಾದರಿ ಸಮಾನತೆ ಮಾನವತೆಗೆ ಮಾದರಿ ಸಮಾನತೆ 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 ಪತಿಯ ತಾನಾದನು ಸತಿಗೆ ಗುರು ಅರಿತದ ತಾಯಿ ಅಕ್ಷರದ